ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹರಿ ಓಂ. ಸಾಂಗೋಪಾಂಗಾನ್ ಪಂಚವೇದಾನ್ ಯೋಧೀತೆ ದ್ವಿಜಸತ್ತಮಃ ವೇದ ವೇದ್ಯಂ ನ ಜಾನೀತೆ ವೇದಭಾರವಹೋ ಹಿ ಸಹ. ಷಡಂಗಗಳನ್ನು, ವೇದಕ್ಕೆ 6 ಅಂಗಗಳು, ವೇದವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ 6 ಅಂಗಗಳು: ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು ಅಂತ. ಶಿಕ್ಷಾ ಅಂತ ಹೇಳಿದ್ರೆ ಫೊನೋಟಿಕ್ಸ್, ಯಾವ ಅಕ್ಷರವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ. ಅದು ಒಂದೊಂದು ವೇದಕ್ಕೆ ಒಂದೊಂದು ತರಹ ಇದೆ. ಆಯಾ ವೇದಕ್ಕೆ ಬಂದ ಉಚ್ಚಾರವನ್ನು ಆಯಾ ಕ್ರಮದಲ್ಲಿಯೇ ಉಚ್ಚಾರ ಮಾಡಬೇಕು. ಅದರಿಂದಾಗಿ ಅದನ್ನು ತಿಳಿಸುವಂಥದ್ದು ಶಿಕ್ಷಾ. ವ್ಯಾಕರಣ ಅಂತಂದರೆ ಪ್ರಾತಿಶಾಖ್ಯ ಮತ್ತು ಸಂಧಿ ಮೊದಲಾದವುಗಳನ್ನೆಲ್ಲ ಹೇಳಲಿಕ್ಕೆ ಅದನ್ನು ತಿಳ್ಕೊಳ್ಬೇಕಾದದ್ದು. ಆಮೇಲೆ ಕಲ್ಪ ಅಂತ ಹೇಳಿದ್ರೆ ಅದರಲ್ಲಿ 4 ಬಗೆ: ಗೃಹ್ಯಸೂತ್ರ, ಶುಲ್ಬಸೂತ್ರ, ಶ್ರೌತಸೂತ್ರ, ಧರ್ಮಸೂತ್ರ ಅಂತ. ಧರ್ಮಸೂತ್ರ ಅಂತ ಹೇಳಿದ್ರೆ ಸಾಧಾರಣವಾಗಿ ಡೂಸ್ ಅಂಡ್ ಡೋಂಟ್ಸ್, ವಿಧಿ ಮತ್ತು ನಿಷೇಧ, ಅದನ್ನು ಧರ್ಮಸೂತ್ರ ಅಂತ ಕರೀತಾರೆ. ಆಮೇಲೆ ಗೃಹ್ಯಸೂತ್ರ, ಗೃಹ ಅಂದರೆ ಹೆಂಡತಿ, ಹೆಂಡತಿಗೆ ಸಂಬಂಧಪಟ್ಟ ಸೂತ್ರ ಗೃಹ್ಯಸೂತ್ರ. ಅಂದರೆ ಈ ಪೌರೋಹಿತ್ಯ ಅಂತ ಏನಿದೆ ಇವತ್ತು, ಅದಕ್ಕೆ ಮೂಲಭೂತವಾದ ಒಂದು ಸೂತ್ರಗಳು. ಈ ರೀತಿ ಕ್ರಿಯೆಗಳನ್ನು ಮಾಡಬೇಕು, ಈ ರೀತಿ ನಿಮ್ಮ ಧೋರಣೆ ಇರಬೇಕು, ಇವುಗಳನ್ನೆಲ್ಲ ಹೇಳುವಂಥದ್ದು, ಮದುವೆ ಮೊದಲಾದವುಗಳನ್ನು ಹೇಳುವಂಥದ್ದು ಗೃಹ್ಯ ಸೂತ್ರ. ಶ್ರೌತಸೂತ್ರ ಹೇಳಿದರೆ ಯಾವ ವೇದ ಮಂತ್ರದ ಭಾಗವನ್ನು ಹೇಗೆ ಬಳಸಬೇಕು ಅನ್ನುವಂತಹ ವಿಚಾರ. ಶ್ರೌತ ಯಜ್ಞ ಅಂತ ಏನಿದೆ ದೊಡ್ಡದು, ದರ್ಶಪೂರ್ಣ ಮಾಸ, ಹಾಗೆ ಹೀಗೆ ಅವುಗಳೆಲ್ಲ, ಸಾಕಮೇಧ, ಅದು ಬೇಕಷ್ಟು ದೊಡ್ಡದಿದೆ. ಅದು ಎಷ್ಟು ದೊಡ್ಡದು ಅಂತಂದರೆ ಸುಮಾರು ಬಹಳ ದೊಡ್ಡ ಇದೆ. ಈ ಶಿಕ್ಷಾ ವಿಚಾರದಲ್ಲಿ ನಮ್ಮ ದಿಲೀಪ್ ರತ್ನಾಕರ್ ಅವರು ಕೇಳ್ತಾ ಇದ್ದಾರೆ, ವೇದ ಉಚ್ಚಾರಣೆಯ ರೀಜನಲ್ ಡಿಫರೆನ್ಸ್ ಹೇಗೆ ಆಗಿದೆ ಅಂತ. ರೀಜನಲ್ ಡಿಫರೆನ್ಸು ಅವರವರು ತಿನ್ನುವ ಆಹಾರ, ಅವರವರು ಬಳಸುವ ಭಾಷೆ, ಅದರ ಹಿನ್ನೆಲೆಯಲ್ಲಿ ಆಗಿದೆ. ಉತ್ತರದವರು ಬೇರೆ ತರಹ ಹೇಳ್ತಾರೆ, ದಕ್ಷಿಣದವರು ಬೇರೆ ತರಹ ಹೇಳ್ತಾರೆ. ದಕ್ಷಿಣದಲ್ಲಿಯೂ ಕೂಡ ಹಲವಾರು ವರ್ಷನ್ಗಳಿದೆ ವೇದದ್ದು. ಮಹಾರಾಷ್ಟ್ರದವರು ಹೇಳೋ ರೀತಿಯೇ ಬೇರೆ, ಕರ್ನಾಟಕದವರು ಹೇಳೋ ರೀತಿಯೇ ಬೇರೆ. ಕರ್ನಾಟಕದಲ್ಲಿಯೂ ಕೂಡ ಶೃಂಗೇರಿ ಪಾಠ ಮತ್ತು ಬಾರ್ಕೂರ್ ಪಾಠ ಅಂತ 2 ಇದೆ. ಹಾಗೆ ಸ್ಮಾರ್ತರಲ್ಲಿ ಕಂಚಿ ಪಾಠ ಮತ್ತು ಶೃಂಗೇರಿ ಪಾಠ, ಉಡುಪಿ ಪಾಠ, ಬಾರ್ಕೂರ್ ಪಾಠ ಅಂತ ಮಾಧ್ವರು ಹೇಳ್ತಾರೆ. ಸ್ಮಾರ್ತರು ಶೃಂಗೇರಿ ಪಾಠ ಮತ್ತು ಕಂಚಿ ಪಾಠ ಅಂತ ಹೇಳ್ತಾರೆ. ಆದರೆ ಶಿಕ್ಷಾ ಇರೋದು ಹಾಗಲ್ಲ. ಶಿಕ್ಷಾ ಇರೋದು ಸಂಯುಕ್ತಾಕ್ಷರಗಳು ಬಂದರೆ ಹೇಗೆ ಹೇಳಬೇಕು, ರಂಗಸ್ವರ ಬಂದರೆ ಯಾವ ರೀತಿ ಹೇಳಬೇಕು, ಉದಾತ್ತಾನುದಾತ್ತಗಳು ಬಂದರೆ ಹೇಗೆ ಹೇಳಬೇಕು ಇತ್ಯಾದಿಗಳನ್ನು ಹೇಳಿಕೊಂಡು ಹೋಗುತ್ತೆ. ಇವತ್ತು ಸುಮಾರು ನಮಗೆ 25ರಿಂದ 30 ಶಿಕ್ಷಾಗಳು ಸಿಗ್ತವೆ.
ಒಂದೊಂದು ವೇದಕ್ಕೆ ಒಂದೊಂದು ತರಹ ಅದು ಬರುತ್ತೆ. ಆಮೇಲೆ ವರ್ಣದ ಗುಣ ಏನು, ಆಮೇಲೆ ಸಂಗೀತಕ್ಕೆ ಯಾವುದು ಸಂಬಂಧಪಡತ್ತೆ, ಸಂಗೀತಕ್ಕೆ ಸಂಬಂಧಪಟ್ಟ ಉದಾತ್ತಾನುದಾತ್ತಗಳಿಗೆ ಸಂಬಂಧಪಟ್ಟು ವೇದದಲ್ಲಿ ಹೇಗೆ ಇದೆ, ಇವುಗಳನ್ನೆಲ್ಲ ನಿರೂಪಣೆ ಮಾಡುವಂಥದ್ದು ಶಿಕ್ಷಾ. ಆ ಶಿಕ್ಷಾ ಏನಿದೆ ಅದು ಒಂದು ಅಂಗ. ಅದರಿಂದಾಗಿ ವೇದದ ಪ್ರಾದೇಶಿಕ ಉಚ್ಚಾರಣೆಗೂ ಮತ್ತು ಶಿಕ್ಷಾಗೂ ಸಂಬಂಧ ಇಲ್ಲ. ವೇದದ ಶಿಕ್ಷಾ ಉಚ್ಚಾರವನ್ನು ನೋಡಿದ್ರೆ ನಿಮಗೆ ಇವಾಗ ಇರುವ ತರಹದ ಉಚ್ಚಾರವು ಏನು ಕಾಣೋಲ್ಲ. ಅಂದರೆ ಇವಾಗ ವೇದೋಚ್ಚಾರಣೆ ಮಾಡುವವರೆಲ್ಲ ಏನು ಹೇಳ್ತಾರೆ ಹಾಗೇನು ಕಾಣೋಲ್ಲ. ಇರಲಿ, ಅದನ್ನ ನಂತರ ವಿಚಾರ ಮಾಡುವ. ಇವರು ಇವಾಗ ನ್ಯೂಂಖ ಸ್ವರವನ್ನೆಲ್ಲ ಹೇಳಿಬಿಡ್ತಾರೆ. ಅದು ತೀರ ಟೆಕ್ನಿಕಲ್ ಆಗುತ್ತೆ. ಇಷ್ಟು ಸಾಕು. ಈ ಸಾಂಗ ಅಂತಂದರೆ ಶಿಕ್ಷಾ ಆಯಿತು, ಗೃಹ್ಯ ಸೂತ್ರ. ಶ್ರೌತ ಸೂತ್ರ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಭೇದ ಅದು. ಶ್ರೌತ ಸೂತ್ರ, ಆಮೇಲೆ ಶುಲ್ಬ ಸೂತ್ರ, ವೇದಿ ಪರಿಮಾಣದಾಯಕವಾದ ಸೂತ್ರ. ಈ ಶುಲ್ಬ ಸೂತ್ರದ ಹಿನ್ನೆಲೆಯಲ್ಲಿಯೇ ಪೈಥಾಗೋರಸ್ ಥಿಯರಂ ಹುಟ್ಟಿತು ಅಂತ ಹೇಳ್ತಾರೆ. ಸಿಮಿಲಾರಿಟಿ ಇರುತ್ತೆ. ಅಯ್ಯೋ, ಪೈಥಾಗೋರಸ್ ಶುಲ್ಬ ಸೂತ್ರ ಓದಿದ ಅಂತ ಹೇಳ್ತಾ ಇರೋದಲ್ಲ ಇಲ್ಲಿ. ಅದು ಓದಲಿಕ್ಕೂ ಸಾಕು, ಅದಲ್ಲ. ಆದರೆ ಪೈಥಾಗೋರಸ್ಗಿಂತ ಹಿಂದೆ ಶುಲ್ಬ ಸೂತ್ರ ಆ ಒಂದು ಗಣಿತದ ಅಪ್ಲಿಕೇಶನ್ ಹೇಗೆ ಅಂತ ಹೇಳಿಬಿಟ್ಟಿವೆ. ಅದು ಶುಲ್ಬ ಸೂತ್ರ. ಹೀಗೆ 4 ಸೂತ್ರಗಳು ಸೇರಿದ್ರೆ ಕಲ್ಪ ಅಂತ ಕರೀತಾರೆ. ಶಿಕ್ಷಾ ಆಯಿತು, ವ್ಯಾಕರಣ ಆಯಿತು, ಕಲ್ಪ ಆಯಿತು. ಆಮೇಲೆ ಜ್ಯೋತಿಷ ಲಗಧ ಮೊದಲಾದ ಗ್ರಂಥಗಳಿದೆ. ವೇದಾಂಗ ಜ್ಯೋತಿಷ ಅದು ಇವಾಗ ಫಲ ಜ್ಯೋತಿಷ ಅಂತ ಆಗಿದೆ. ಮೂಲಭೂತವಾಗಿ ಅದನ್ನು ವೇದಾಂಗ ಜ್ಯೋತಿಷ ಕೇವಲ ಕಾಲವನ್ನು ತಿಳಿದುಕೊಳ್ಳಿಕ್ಕಿತ್ತು, ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂತ ಅಷ್ಟೇ. ಯಾಕೆಂದರೆ ವೇದ ಕಾಲ ಹೇಳುತ್ತೆ, ಈ ಕಾಲದಲ್ಲಿ ಈ ಯಾಗವನ್ನು ಮಾಡು. ಋತ್ವಿಕ್ ಅಂತಂದ್ರೇನೆ ಏನು? ಋತೌ ಯಜತೀತಿ ಋತ್ವಿಕ್. ಪ್ರತಿ ಋತುವಿಗೂ ಯಾಗ ಮಾಡುವವ ಋತ್ವಿಕ್ ಅಂತ. ಈ ಹಿನ್ನೆಲೆಯಲ್ಲಿ ಅಲ್ಲಿಯೇ ಉಂಟು. ಕಾಲ ತಿಳ್ಕೊಂಡಿರ್ಬೇಕು, ಋತು ಹೇಗೆ ಬದಲಾಗತ್ತೆ. ಅವಾಗ ಗಡಿಯಾರ ಇರಲಿಲ್ಲ, ಕ್ಯಾಲೆಂಡರ್ ಇರಲಿಲ್ಲ, ಹಾಗೆ ಜನ ತಿಳ್ಕೊಳ್ಳೋರು. ಈಗ ಅದು ಬಂದರೂ ಗೊತ್ತಾಗಲ್ಲ ನಮಗೆ. ಇಷ್ಟೇ ವ್ಯತ್ಯಾಸ ನಮಗೂ ಅವ್ರಿಗೂ. ಯಾಕೆ ಅಂದರೆ ಅವರು ಲಗಧ ಜ್ಯೋತಿಷ ಅವತ್ತು ಸಹಜವಾಗಿ ಕಲ್ತಿರ್ತಿದ್ರು. ಈ ಹಿನ್ನೆಲೆಯಲ್ಲಿ ಜ್ಯೋತಿಷ ಬೇಕು. ಜ್ಯೋತಿಷ ಅಂದ್ರೆ ಅಷ್ಟೇ. ಈಗ ಆಮೇಲೆ ಫಲಜ್ಯೋತಿಷ ಅಂತ ಬಂತು. ಅದರಲ್ಲಿ 10 ಪರಿಷ್ಕಾರಗಳಾಗಿ ಈಗ ಕೊನೆಗೆ ಕೃಷ್ಣಮೂರ್ತಿ ಪದ್ಧತಿಗೆ ನಿಂತಿದೆ. ಕೃಷ್ಣಮೂರ್ತಿ ಪದ್ಧತಿಯ ತನಕ ಅದು ಬೆಳೆದು ಬಂದಿದೆ. ಸಿದ್ಧಾಂತ ಜ್ಯೋತಿಷದಲ್ಲಿ ಗಣೇಶ ದೈವಜ್ಞ, ಆಮೇಲೆ ಕೇತ್ಕರ್ ಗಣಿತ ಅಂತ. ಕೇತ್ಕರ್ ಗಣಿತ ಏನಿದೆ ದೃಗ್ಗಣಿತದ ಒಂದು ದೊಡ್ಡ ಗ್ರಂಥ. ಅಲ್ಲಿಯ ತನಕ ಸಿದ್ಧಾಂತ ಜ್ಯೋತಿಷ. ಅಂದಾಗಿ ಜ್ಯೋತಿಷದಲ್ಲಿ 2, ಸಿದ್ಧಾಂತ ಜ್ಯೋತಿಷ ಮತ್ತು ಫಲಜ್ಯೋತಿಷ. ಫಲಜ್ಯೋತಿಷ ಅಂತ ಹೇಳಿದ್ರೆ ನಾವೀಗ ಕುಂಡಲಿ ಹಾಕಿ ಜಾತಕವನ್ನು ನೋಡುವುದೇನಿದೆ ಅದು ಫಲಜ್ಯೋತಿಷ. ಸಿದ್ಧಾಂತ ಜ್ಯೋತಿಷ ಕೇವಲ ಅದು ಆಸ್ಟ್ರಾಲಜಿ ಅಲ್ಲ, ಖಗೋಳವನ್ನು ಕುರಿತು ಹೇಳುವಂಥದ್ದು. ಅದರಲ್ಲಿ ಆ ಖಗೋಳವನ್ನು ಕುರಿತು ಲೆಕ್ಕ ಮಾಡುವಾಗ ಭಾಗವತಾದಿ ಪುರಾಣಗಳಲ್ಲಿ ಬರುತ್ತೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಬೇಂದ್ರೆ ಅವರು ಒಂದು ಮಾತು ಅವರು ಕಡೆ ಬರೆದಿದ್ದಾರೆ. ಅವರು ಬೇಂದ್ರೆ ಅವರು ಹೇಳಿದ್ದು, ನನಗೆ ಬೇಂದ್ರೆ ಅವ್ರಿಗೂ ಖಗೋಳ ಜ್ಯೋತಿಷಕ್ಕೂ ಏನು ಸಂಬಂಧ, ಖಗೋಳದ ಲೆಕ್ಕಗಳಿಗೂ ಏನು ಸಂಬಂಧ ಹೋಗುತ್ತಿಲ್ಲ. ಅವರು ಹೇಳ್ತಾ ಇದ್ರು. ಅಂದರೆ ಅವ್ರು ಬರೆದಿರೋದನ್ನು ನಾನು ಹೇಳ್ತಾ ಇರೋದು. ಏನಾಯಿತು, ಅವರು ಹೇಳ್ತಾರೆ ಮತ್ತು ಅದು ಉತ್ತರದಲ್ಲಿ ಬೇರೆ ಫಲಜ್ಯೋತಿಷ, ದಕ್ಷಿಣದಲ್ಲಿ ಬೇರೆ ಫಲಜ್ಯೋತಿಷ. ದಕ್ಷಿಣದಲ್ಲಿಯೂ ಈಗ ಮದ್ರಾಸ್ನಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದರು ಅವರು, KP ಕೃಷ್ಣಮೂರ್ತಿ ಅಂತ. ಅವರು ಅವ್ರಿಗೆ ಶುರು ಆಗಿದೆ ತಮಾಷೆ. ಟ್ರೈನ್ ಬರೋದು ಯಾವಾಗ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ಳಿಕ್ಕೆ ಅವರೊಂದು ಗಣಿತ ಕಂಡುಹಿಡಿಯಲಿಕ್ಕೆ ಹೋಗಿ ಅದು ದೊಡ್ಡದಾಗಿ ಬೆಳೆದ್ಬಿಡ್ತು. ಬಹಳ ಉಚ್ಚಿಷ್ಟ ಗಣಪತಿಯ ಆರಾಧಕರು. ನನಗೆ ಈ ಕೃಷ್ಣಮೂರ್ತಿ ಪದ್ಧತಿಯನ್ನು ಕಲಿತದ್ದು ನಮಗೆ ಕಾಣೋದು ನಮ್ಮ ಡಾಕ್ಟ್ರು ಮುರಳೀಧರ ಡಾಕ್ಟ್ರು.
ಅವರು ಕೃಷ್ಣಮೂರ್ತಿ ಪದ್ಧತಿಯನ್ನು ಅವರ ವಯಸ್ಸಾದ ಮೇಲೆ ಒಬ್ಬರ ಶಿಷ್ಯತ್ವ ವಹಿಸಿ ವಿದ್ಯಾರ್ಥಿಯ ಶ್ರದ್ಧೆಯಿಂದ ಕಲಿತಿದ್ರು. ಇರಲಿ, ಅದು ಯಾಕೆ ಹೇಳಿದ್ದು ಅಂತಂದರೆ ಅದು ಫಲಜ್ಯೋತಿಷ ಬದಲಾಗ್ತಾ ಇರುತ್ತೆ ಅಂತ. ಮತ್ತೆ ಫಲಜ್ಯೋತಿಷ ಮತ್ತು ಸಿದ್ಧಾಂತ ಜ್ಯೋತಿಷ ಈ ಎರಡಕ್ಕೂ ಸಂಬಂಧಪಟ್ಟು ಭಾಗವತಾದಿಗಳಲ್ಲಿ ಏನಾಗುತ್ತೆ, ನಮಗೆ ಒಂದು ಖಗೋಳದ ಗಣಿತ ಬರುತ್ತೆ. ಆ ಖಗೋಳ ಗಣಿತ ಬಂದಾಗ ವ್ಯತ್ಯಾಸಗಳು ಬರುತ್ತೆ. ನಾವು ಈಗ ಲೆಕ್ಕ ಮಾಡೋದು ಭಾಗವತಾದಿಗಳಲ್ಲಿ ಇರುವಂತಹ ಗ್ರಹ ನಕ್ಷತ್ರಗಳ ಅಂತರದ ವಿಚಾರ, ಲೋಕ ಮತ್ತು ಗ್ರಹದ ಅಂತರದ ವಿಚಾರ ನಮಗಿವತ್ತು ಅರ್ಥ ಆಗುವ ಮಟ್ಟದಲ್ಲಿ ಇಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ರು ಒಂದು ಮಾತು, ನಾವು ಎಲ್ಲಿ ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಧ್ರುವ ನಕ್ಷತ್ರ ಕೇಂದ್ರಿತವಾದ ಲೆಕ್ಕ ನಮ್ಮದಲ್ಲ. ಅದರಿಂದಾಗಿ ಭಾಗವತಾದಿಗಳು ಹೇಳಿದ್ದು ಧ್ರುವ ನಕ್ಷತ್ರವನ್ನು ಕೇಂದ್ರವಾಗಿ ನಡುಬಿಂದುವನ್ನಾಗಿ ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು ಅದು ಹೇಳಿದ್ದು. ನಾವು ಈಗ ಪೃಥ್ವಿ ಕೇಂದ್ರಿತವಾಗಿ ಲೆಕ್ಕ ಮಾಡ್ತಾ ಇದ್ದೀವಿ, ಹೀಗಾಗಿ ನಮಗೆ ಈ ಲೆಕ್ಕ ಆ ಲೆಕ್ಕ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿದ್ ಬೇಂದ್ರವ್ರು. ನಮ್ಗೆ ಬಹಳ ಆಶ್ಚರ್ಯ ಆಯಿತು. ಅಂದರೆ ಎಲ್ಲಿ ಓಡುತ್ತೋ ಕವಿಗಳ ಬುದ್ಧಿ ಅಂತ. ಇಡೀ ವಾಲ್ಮೀಕಿ ರಾಮಾಯಣವನ್ನ ಖಗೋಳ ಜ್ಯೋತಿಷ ಪರತೆಯ ವ್ಯಾಖ್ಯಾನ ಮಾಡಿದವರು ಇದ್ದಾರೆ. ನಮ್ಮ ಶ್ರೀನಿವಾಸ ಅಯ್ಯಂಗಾರ್ ಅಂತ ಹೇಳಿ ಒಬ್ರು, ಅವರು ರಾಮಾಯಣ ಮತ್ತು ಗಣಿತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ಹೇಳ್ತಾ ಇರೋದು, ನಂಗೆ ಎರಡೇ ಗೊತ್ತಿರೋದು, ಒಂದು ಗಣಿತ ಇನ್ನೊಂದು ರಾಮಾಯಣ. ಆ ತರಹ ಬಹಳ ವಿಚಿತ್ರವಾದ ಹೊಳಹುಗಳನ್ನು ಆಯಾ ಕ್ಷೇತ್ರದಲ್ಲಿರೋರಿಗೆ ಆಯಾ ಗ್ರಂಥ ಕೊಡುತ್ತೆ. ಅದನ್ನ ಎಷ್ಟು ಓದಿದ್ರು ಓದೋದಿರೋದೆ. ಎಲ್ಲರೂ ಬಿಗಿನರ್ಸೆ. ಏನು ನಿಮಗಿಂತ ಸ್ವಲ್ಪ ಸೀನಿಯರ್ ಬಿಗಿನರ್ ಅಂತ ಹೇಳ್ಬೋದೇನೋ ಅಷ್ಟೆ. ಯಾರು ಬಿಗಿನರು, ಯಾರು ಅಂತ್ಯವನ್ನು ಕಂಡವರು? ಅದು ಮಹಾಭಾರತದ್ದು ಯಾರು ಇಲ್ಲ. ಯಾಕೆ ಹೇಳಿದ್ದು ಅಂದರೆ, ಸಾಂಗ ಅಂತ ಬಂತಲ್ಲ, ಅದಕ್ಕೆ ಅಂಗಗಳು ಯಾವುದು? ವೇದಾಂಗಗಳು ಅಂತ. ಜ್ಯೋತಿಷ ಆಯಿತು. ಆಮೇಲೆ ಕಲ್ಪ, ಇದು ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು ಬೇಕು. ಯಾಕೆ ಅಂತ ಹೇಳಿದರೆ, ಯಾವ ಮಂತ್ರ ಯಾವ ಛಂದಸ್ಸಿನಲ್ಲಿದೆ, ಆ ಛಂದಸ್ಸಿನ ಮೂಲಕವೇ ಏನನ್ನು ಹೇಳಲಿಕ್ಕೆ ಹೊರಡುತ್ತೆ, ಅದು ಬೇಕು ಬಹಳ. ಆ ಛಂದಸ್ಸಿನ ಅಭಿಮಾನಿ ದೇವತೆ ಯಾರು? ಆ ಅಭಿಮಾನಿ ದೇವತೆ ಪರಮಪುರುಷನನ್ನ ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದಾಳೆ, ನಮಗೆ ಯಾವ ರೀತಿ ಹೊಳೆಯಿಸುತ್ತಾಳೆ, ಯಾವ ತತ್ವವನ್ನ ಗುಟ್ಟಾಗಿ ಮುಚ್ಚಿಟ್ಟಿದ್ದಾಳೆ. ಛಾದಯತೀತಿ ಖಲು ಛಂದಃ, ಮುಚ್ಚಿಡುತ್ತೆ. ದೇವತೆಯನ್ನು ಒಳಗೊಂಡ ಪೆಟ್ಟಿಗೆ ಯಾವುದು ಅಂದರೆ ಛಂದಸ್ಸು ಅಂತ. ಅದರಿಂದಾಗಿ ಆ ಛಂದಸ್ಸನ್ನು ತಿಳ್ಕೊಳ್ಬೇಕು. ಆಮೇಲೆ ನಿರುಕ್ತ ಗೊತ್ತಿರಬೇಕು. ಯಾಕೆಂದ್ರೆ ಗುಣಗಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಈ ಪದ್ಯದಿಂದ. ದೇವತೆಗಳಿಗೆ ನಾಮಕರಣ ಮಾಡಿದವರು ಯಾರು? ದೇವರಿಗೆ ನಾಮಕರಣ ಮಾಡಿದವರು ಯಾರು? ದೇವತೆಗಳಿಗೆ ಹೆಂಗೆ? ನಾವು ದೇವಾನಾಂ ಗುಣಲಿಂಗಾನಾಂ ಅಂತ ಭಾಗವತ, ಆನುಶ್ರಾವಿಕ ಕರ್ಮಣಾಂ. ಗುಣಲಿಂಗ, ದೇವತೆಗಳನ್ನು ಗುರುತಿಸೋದು ಹೇಗೆ? ಗುಣಗಳ ಮೂಲಕ ಗುರುತಿಸಬೇಕು ಅಂದ್ರೆ ಅವರ ನಾಮವನ್ನ ಬಿಡಿಸ್ಬೇಕು. ಅದೇ ನಿರುಕ್ತ. ಹೀಗೆ ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಜ್ಯೋತಿಷ, ಛಂದಸ್ಸು, ಇದು ಸಾಂಗ. ಇದಾದ್ಮೇಲೆ ಉಪಾಂಗ ಅಂತ ಹೇಳಿದ್ರೆ ಧನುರ್ವೇದ, ಆಯುರ್ವೇದ, ಸಸ್ಯಾಯುರ್ವೇದ, ಗಜಾಯುರ್ವೇದ, ಅಶ್ವಾಯುರ್ವೇದ, ಇವುಗಳೆಲ್ಲ ಇದೆ. ಆಮೇಲೆ ಯಂತ್ರವೇದ ಅಂತ ಒಂದಿದೆ. ಆ ಯಂತ್ರವೇದ ಅಂತೂ ಅರ್ಥವೇ ಆಗಲ್ಲ, ಯಂತ್ರಸಾರ ಸರ್ವಸ್ವ. ಆಮೇಲೆ ಕೆಮಿಸ್ಟ್ರಿಯ ಬಗ್ಗೆ ರಸಾಯನಮ ಅಂತ ಒಂದು ಗ್ರಂಥ ಇದೆ, ಅದೆಲ್ಲ ಅರ್ಥ ಆಗಲ್ಲ. ಯಾಕೆ ಅಂದರೆ ನಮಗೆ ಈ ಟೆಕ್ನಿಕಲ್ ಟರ್ಮ್ಗೂ ಈಗ ಬಳಸುವ ಟೆಕ್ನಿಕಲ್ ಟರ್ಮ್ಗೂ ನಮಗೆ ಸೇತುವೆಯಾಗಿ ಒಂದು ಗ್ರಂಥ ಇಲ್ಲ. ಇವತ್ತು ನಮಗೆ ಮಾನಸೋಲ್ಲಾಸದಲ್ಲಿಯೋ ಶಿವತತ್ವ ರತ್ನಾಕರದಲ್ಲಿಯೋ ಅನೇಕ ಭಾಗಗಳು ಅರ್ಥವೇ ಆಗಲ್ಲ. ಆದರೆ ಅವೆಲ್ಲ ಉಪಾಂಗ.
ಈ ಅಂಗದಿಂದ ಕೂಡಿದ ಉಪಾಂಗದಿಂದ ಕೂಡಿದ ಪಂಚವೇದಗಳನ್ನು ಒಬ್ಬ ಅಧ್ಯಯನ ಮಾಡಿ ದೇವರನ್ನ ತಿಳಿಯದಿದ್ದರೆ ವೇದ ಭಾರ ವಹೋಹಿ ಸಹ ಕೇವಲ ಭಾರವನ್ನು ಹೊತ್ತ ಕತ್ತೆ. ನಾವು ಇಲ್ಲಿಯ ತನಕ ಹೋಗೋದು ಬೇಡ, ವೇದವನ್ನು ಓದಿ ವೇದದ ಅರ್ಥವನ್ನು ತಿಳಿಯದೆ ಹೋದರೆ ಎಂಥ ದುರಂತ. ವೇದಕ್ಕೆ ಅರ್ಥ ಎಲ್ಲ ಇಲ್ಲ, ಪಠನೆ ಮಾಡಬೇಕು ಪುಣ್ಯ ಬರುತ್ತೆ ಅಷ್ಟೇ ಅಂತ ಅನ್ನುವ ಮೀಮಾಂಸಕ ಬುದ್ಧಿಯವರು ಇವತ್ತಿಗೂ ಇದ್ದಾರೆ. ಮೀಮಾಂಸಾ ಅನ್ನೋದು ಯಾವ ರೀತಿ ತಲೆ ಮೇಲೆ ಹತ್ತಿ ಕುಣಿತಾ ಇದೆ ಅಂತಂದ್ರೆ ನಿಮಗೆ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ನಮ್ಮ ವೇದಾಂತ ಗ್ರಂಥಗಳಲ್ಲಿ ಟೀಕೆ ಟಿಪ್ಪಣಿಗಳಲ್ಲಿ ಆ ಮೀಮಾಂಸಾ ಅನ್ನೋದು ಸೇರ್ಕೊಂಡು ಬಿಟ್ಟಿದೆ. ಅದರ ಪ್ರಭಾವದಿಂದ ಹೊರಗಡೆ ಬಂದ್ರೆ ಏನು ಅರ್ಥ ಆಗಬೇಕೋ ಆ ಅರ್ಥವನ್ನು ಆಚಾರ್ಯರು ಹೇಳಿದ್ದಾರೆ. ಆದರೆ ಅದರ ಪ್ರಭಾವಕ್ಕೊಳಗಾಗಿ ಆಚಾರ್ಯರನ್ನು ಬಿಟ್ಟು ಅದನ್ನು ಪೂರ್ತಿ ಒಪ್ಪದೆ ಕೇವಲ ಹೆಸರು ಹೇಳ್ತಾ ಇದ್ದೇವೆ ನಾವು ಮಧ್ವಾಚಾರ್ಯರು ಅಂತ. ಈ ಒಂದು ಸಮಸ್ಯೆ ಉಂಟಾಗಿದೆ. ಅಲ್ಲ, ಇದನ್ನು ತೆಗಿಬೇಕು, ಇದನ್ನು ಅರ್ಥ ಮಾಡಿಸ್ಬೇಕು ಅಂದ್ರೆ ಮಧ್ವಾಚಾರ್ಯರೇ ಬೇಕು, ಅದು ಬೇರೆ. ಆದರೆ ನಮ್ಮೆಲ್ಲ ಆಚರಣೆಗಳಲ್ಲಿ ವ್ಯಾಪಕವಾಗಿ ಮೀಮಾಂಸಾ ಕೂತ್ಕೊಂಡಿದೆ. ಅದಕ್ಕೆ ನಾವು ಭೌತಿಕವಾದ ಹೊರಗಡೆಯ ಕೆಲಸಗಳನ್ನ ಇದು ಪುಣ್ಯ ಇದು ಪಾಪ ಅಂತ ನಾವು ಬೇರೇನೂ ನೋಡಲ್ಲ. ಇದು ಪುಣ್ಯನ ಇದು ಪಾಪನ ಅದೇ ತಲೆನಲ್ಲಿ. ಎಲ್ಲಿಯ ತನಕ ಅಂದ್ರೆ ಹುಗ್ಗಿಗೆ ಹುಣಸೆ ಗೊಜ್ಜು ಹಾಕಬೇಕಾ ಬೇಡವಾ ಅಂತ ದೊಡ್ಡ ಚರ್ಚೆ ಆಗ್ತಾ ಇರುತ್ತೆ. ಈ ಲೆವೆಲ್ಲು ನಮಗೆ ಮೀಮಾಂಸಾ ಆಕ್ರಮಿಸಿಕೊಂಡು ಬಿಟ್ಟಿದೆ. ನೀವು ಯಾವುದಾದ್ರೂ ಮಾಧ್ವರನ್ನ ನೀವು ಪ್ರಶ್ನೆ ಕೇಳಿದ್ರೆ, ನೀವು ಪ್ರಶ್ನೆ ಕೇಳಿ, ನಿಮ್ಗೆ ಬೇಕಾದ ಪ್ರಶ್ನೆಯನ್ನು ಕೇಳಿ, ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ ಯದಿಹವೋ ವಿಜ್ಞಾಸ್ಯಾಮಿ ತರ್ಹಿ ವಕ್ಷ್ಯಾಮಿ ಅಂತ ಪಿಪ್ಪಲಾದ್ರ ತರಹ ನಾವು ಪಂಥಾಹ್ವಾನ ಕೊಟ್ಟರೆ ಏನು ಬೇಕಾದ್ರೂ ಪ್ರಶ್ನೆ ಕೇಳಿ ಅಂತ ಅವ್ರು ಫಸ್ಟ್ ಕೇಳೋದು ಇಂಥದ್ದೇ ಪ್ರಶ್ನೆ. ಧಾವಳಿ ಒಣಗ ಹಾಕ್ಬೇಕಾ ಒಣಗ ಹಾಕಬಾರ್ದ, ಒದ್ದೆ ಮಾಡಬೇಕಾ ಮಾಡಬಾರ್ದ, ಇದೇ ಪ್ರಶ್ನೆ. ಅಂಥವ್ರನ್ನ ಇನ್ನೇನು ಅನ್ಬೇಡ, ವೇದ ಏನು ಬೈಬೇಡ. ಅದಕ್ಕೆ ದೇವರನ್ನ ತಿಳಿಬೇಕು, ದೇವರು ನಮ್ಮ ಗುರಿಯಾಗಬೇಕು ಅಂತ. ಅದರಿಂದಾಗಿ ಯೋಘೃತಾರ್ಥಿ ಖರೀ ಕ್ಷೀರಂ ಮಂಥೇದ್ ಗಂಧರ್ವ ಸತ್ತಮ. ತುಪ್ಪ ಬೇಕು ಅಂತ ಇರುವವನು ಕತ್ತೆಯ ಹಾಲನ್ನು ಕಡದ್ರೆ ಆಗತ್ತೇನು? ವಿಷ್ಠಾಂ ತತ್ರಾನು ಪಶ್ಚೇತ ನಮಂಡಂ ನಾಪಿವಾಘೃತಂ. ಅಲ್ಲಿ ವಿಷ್ಠ ಒಂದಿಷ್ಟು ಕೊಳೆಯನ್ನು ನೋಡಬಹುದೇ ವಿನಃ ಬೆಣ್ಣೆಯನ್ನಾಗಲಿ ಅಥವಾ ತುಪ್ಪವನ್ನಾಗಲಿ ನೋಡಲಾಗುವುದಿಲ್ಲ. ತಥಾ ವೇದ್ಯಮವೇದ್ಯಂ ವಾ ವೇದ ವಿದ್ಯೋ ನ ವಿಂದತಿ ಸಕೇವಲಂ ಮೂಢಮತಿ ವೇದ ಭಾರವಃ ಸ್ಮೃತಃ ಪ್ರಷ್ಟವ್ಯೌ ನಿತ್ಯಮೇವೈತೌ ತತ್ಪರೇಣ ಅಂತರಾತ್ಮನ ಯಥಾಸ್ಯ ಜನ್ಮ ನಿಧನಂ ನ ಭವೇತ ಪುನಃ ಪುನಃ. ಅದರಿಂದಾಗಿ ನಾವು ತಿಳಿಯಬೇಕಾದದ್ದು ಏನು, ಕೇಳಬೇಕಾದದ್ದು ಏನು? ಈ ಜಗತ್ತಿನ ಹುಟ್ಟು ಸಾವುಗಳು, ಜಡದ ಸೃಷ್ಟಿ ಪ್ರಳಯಗಳು, ಇದರಿಂದ ಜೀವ ಆಚೆ ಹೇಗೆ ಬರ್ತಾನೆ ಅಂತ ಇವೆರಡೇ ಕೇಳಬೇಕಾದದ್ದು. ಅಜಸ್ರಂ ಜನ್ಮ ನಿಧನಂ ಚಿಂತಯಿತ್ವಾ ತ್ರಯೀಮಿಮಾಂ ಪರಿತ್ಯಜ್ಯ ಕ್ಷಯಮಿಹ ಅಕ್ಷಯಂ ಧರ್ಮಮಾಸ್ಥಿತಃ. ಅದರಿಂದ ಇಡೀ ವೇದವನ್ನು ಚಿಂತನೆ ಮಾಡಬೇಕಾದದ್ದು ಯಾಕೆ ಅಂದರೆ ಈ ನಾಶವಾಗುವ ಪದಾರ್ಥವನ್ನು ಬಿಟ್ಟು ನಾಶವಾಗದ ಪದಾರ್ಥದ ಕಡೆಗೆ ಹೋಗಲಿಕ್ಕೆ. ಇದು ನಾವು ಮಾಡಬೇಕಾದದ್ದು. ವಿಶ್ವಾವಸು, ಇಷ್ಟನ್ನ ನಾನು ವಿಶ್ವಾವಸುವಿಗೆ ಹೇಳಿದೆ. ಈಗ ಇಲ್ಲಿ ತನಕ ನಾವೇನೆ ನೋಡಿದೆವು, ವಿಶ್ವ ಅವಿಶ್ವ, ಚಲ ಅಚಲ, ಇವುಗಳ ಒಂದು ಚಿಂತನೆ ನಮಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಬರುತ್ತೆ. ಅದು ಬೇರೆನೇ ಆಯಾಮದಿಂದ ಬರುತ್ತೆ. ವಿಶ್ವಾವಸು ಕೇಳ್ತಾನೆ, ಪಂಚವಿಂಚೇ ಯದೇ ತತ್ತೇ ಪ್ರೋಕ್ತಂ ಬ್ರಾಹ್ಮಣ ಸತ್ತಮ ಯಥಾ ತನ್ನ ತಥಾ ವೇದ್ನಿ
ತದ್ಭವಾನ್ ವಕ್ತುಮರ್ಹತಿ. ನೀವೇನು ಹೇಳಿದ್ದೀರಾ, ಯಾವ ರೀತಿ ಈ ಜಗತ್ತಿನ ಸ್ಥಿತಿ ಇದೆ, ಜಗತ್ಸ್ವರೂಪ, ಜೀವಸ್ವರೂಪ, ದೇವಸ್ವರೂಪ ಏನಿದೆ, ಅದರ ಬಗ್ಗೆ ದಯವಿಟ್ಟು ಇನ್ನಷ್ಟು ಹೇಳಬೇಕು. ಜೈಗೀಷವ್ಯ ಅಂತ ಒಬ್ಬ ಋಷಿ, ಬೇರೆ ಯಾರೂ ಅಲ್ಲ, ರುದ್ರನ ಅವತಾರ. ಆಮೇಲೆ ಅಸಿತ ದೇವಲ ಅಂತ ಪರಾಶರ ವೇದವ್ಯಾಸರ ಅಪ್ಪ, ವಾರ್ಷಗಣ್ಯ ಅಂತ ಒಬ್ಬ, ಭೃಗು, ಪಂಚಶಿಖ, ಕಪಿಲ, ಶುಕ, ಗೌತಮ, ಆರ್ಷ್ಟಿಷೇಣ, ಗರ್ಗ, ನಾರದ, ಆಸುರಿ, ಪುಲಸ್ತ್ಯ, ಸನತ್ಕುಮಾರ, ಶುಕ್ರ, ಕಾಶ್ಯಪ ಎಲ್ಲರೂ ಹೇಳಿದ್ದನ್ನ ಕೇಳಿದ್ದೇನೆ. ದೈವತೆಭ್ಯ ಪಿತೃಭ್ಯಶ್ಚ ದೈತ್ಯೇಭ್ಯಶ್ಚ ತತಸ್ತತಃ ಪ್ರಾಪ್ತಮೇ ತನ್ಮಯಾ ಕೃತ್ಸನಂ ವೇದ್ಯಂ ನಿತ್ಯಂ ವದಂತಿ ತೇ. ಬೇರೆ ಬೇರೆ ದೇವತೆಗಳಿಂದ, ಪಿತೃಗಳಿಂದ, ದೈತ್ಯರಿಂದ ನಾನು ಕೇಳಿದ್ದೇನೆ ಈ ವೇದದ ಬಗೆಗೆ, ವೇದದಿಂದ ತಿಳಿಯಬೇಕಾದದ್ದರ ಬಗೆಗೆ. ಅವರೆಲ್ಲರೂ ಕೂಡ ಹೇಳ್ತಾರೆ ವೇದ್ಯಂ ನಿತ್ಯಂ ವದಂತಿತೆ, ವೇದ ಇರೋದು ದೇವರನ್ನ ತಿಳಿಯಲಿಕ್ಕಾಗಿ ಅಂತ. ದೇವರನ್ನ ಹೇಳಿ, ವೇದದಿಂದ ವೇದ್ಯನಾದ ದೇವರನ್ನ ಹೇಳಿ ಅಂತಂದ್ರೆ ಅವರು ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಕೆಲವರು ಬೇರೆ ಯಾರನ್ನಾದ್ರೂ ಕೇಳು ಅಂತ ಹೇಳಿದ್ರು. ತಸ್ಮಾತ್ ತದ್ವೈ ಭವದ್ಬುದ್ಧ್ಯ ಶ್ರೋತುಮಿಚ್ಛಾಮಿ ಬ್ರಾಹ್ಮಣ, ನಿನ್ನಿಂದ ಕೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಭವಾನ್ ಪ್ರಬರಃ ಶಾಸ್ತ್ರಾಣಾಂ ಪ್ರಗಲ್ಭಶ್ಚಾಸಿ ಬುದ್ಧಿಮಾನ್, ನೀನು ಎಲ್ಲ ಶಾಸ್ತ್ರಗಳ ಒಡೆಯ, ಪ್ರಗಲ್ಭ. ನತವಾ ವಿದಿತಂ ಕಿಂಚಿತ್ ಭವಾನ್ ಶ್ರುತಿನಿಧಿ ಪರಃ ಕಥ್ಯಸೆ ದೇವಲೋಕೆ ಚ ಪಿತೃಲೋಕೆ ಚ ಬ್ರಾಹ್ಮಣ. ನಿನಗೆ ತಿಳಿಯದೇ ಇರುವುದು ಯಾವುದೂ ಇಲ್ಲ ಓ ಬ್ರಾಹ್ಮಣ ಯಾಜ್ಞವಲ್ಕ್ಯನೇ. ನಿನ್ನ ಜ್ಞಾನದ ಮಹಿಮೆಯ ಬಗೆಗೆ ದೇವಲೋಕದಲ್ಲಿ ಹೇಳ್ತಾರೆ, ಪಿತೃಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮಲೋಕದಲ್ಲಿಯೂ ನಿನ್ನ ಜ್ಞಾನದ ಬಗ್ಗೆ ಮಾತನಾಡುತ್ತಾರೆ. ಸ್ಥವಿಷ್ಟಶ್ಚಾಪಿ ಭಗವಾನ್ ಆದಿತ್ಯಸ್ತವ ಭಾಚತೆ. ಆಮೇಲೆ ನಿನ್ನ ಜೊತೆಗೆ ನೇರವಾಗಿ ಸೂರ್ಯ ಮಾತನಾಡಬಲ್ಲ. ನಿಸ್ಸಂದಿಗ್ಧಂ ಪ್ರಬುದ್ಧಸ್ತ್ವಂ ಬುದ್ಧ್ಯಮಾನೋ ಜರಾಮರಂ ಶ್ರೋತುಮಿಚ್ಛಾಮಿ ತಜ್ಞಾನಂ ಘೃತಂ ಮಂಡಮಯಂ ಯಥಾ. ಅದರಿಂದ ನಿಸ್ಸಂದಿಗ್ಧಂ ಪ್ರಬುದ್ಧ, ಸಂದೇಹವೇ ಇರದೆ ನೀನು ಪ್ರಬುದ್ಧ, ನಿನ್ನಿಂದ ಕೇಳಬೇಕು ಅಂತ ನಾನು ಇಷ್ಟಪಡ್ತೇನೆ. ಯಾಜ್ಞವಲ್ಕ್ಯ ಕೃತ್ಸ್ನ ಧಾರಿಣಮೇವತ್ವಾಂ ಮನ್ಯೇ ಗಂಧರ್ವ ಸತ್ತಮ ಜಿಜ್ಞಾಸಸಿ ಚ ಮಾಂ ರಾಜನ್ ತನ್ನಿಬೋಧ ಯಥಾಶ್ರುತಂ. ಅದಕ್ಕೆ ಯಾಜ್ಞವಲ್ಕ್ಯರು ಜನಕನಿಗೆ ಹೇಳಿದ್ರು, ಹಿಂದಿನವರು ಹೇಳಿದ್ದೆಲ್ಲ ನಿನಗೆ ಅರ್ಥ ಆಗಿದೆ, ನನ್ನ ವ್ಯೂ ಬಗ್ಗೆ ನಿನಗೆ ಡೌಟ್ ಇದೆ, ಇದನ್ನು ನಾನು ಯಾವ ರೀತಿ ಇದು ಮಾಡಬೇಕು ಅಂತ. ಹೀಗಾಗಿ ನೀನೇನು ವಿನಯವನ್ನ ವ್ಯಕ್ತಪಡಿಸಿದ್ದಿ ಅದು ವಿನಯೋಕ್ತಿ ಅಷ್ಟೇ ವಿನಃ ವಾಸ್ತವ ಅಲ್ಲ. ವಿನಯ ಏನಿದೆ, ವಿನಯದಿಂದ ಸುಳ್ಳು ಹೇಳಬಹುದು, ಏನು ಅಡ್ಡಿ ಇಲ್ಲ ಅಂತ ಒಂದು ಮಾತಿದೆ. ವಿನಯದಿಂದ ಸುಳ್ಳು ಹೇಳ್ಬೋದು, ವಿನಯ ನಿಜವಾಗಿಯೂ ಇದ್ರೆ. ವಿನಯದಿಂದ ಸುಳ್ಳು ಹೇಳೋದು ಅಂದ್ರೆ ಏನು, ನನಗೆ ಏನು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ. ವಿನಯದಿಂದ ಸುಳ್ಳು ಹೇಳೋದು ಅಂದ್ರೆ ತಲೆಬಾಗಿ ಸುಳ್ಳು ಹೇಳೋದು ಅಂತಲ್ಲ, ತನ್ನ ಶಾಸ್ತ್ರಜ್ಞಾನದ ಬಗೆಗೆ ಸುಳ್ಳು ಹೇಳೋದು. ಈಗ ಇವನು ಹೇಳ್ತಾನೆ ವಿದುರ, ನನಗೇನು ಗೊತ್ತಿಲ್ಲ ನೀವು ಹೇಳಿ ಅಂತ. ಏನು ಗೊತ್ತಿಲ್ವ ಅವನಿಗೆ, ವಿದುರನಿಗೆ? ಇಲ್ಲ, ತಿಳ್ಕೊಳ್ಬೇಕು ಅನ್ನುವ ಬಯಕೆಯಿಂದ, ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಹೇಳಬೇಕಾದ್ರೆ ಸಜ್ಜನರು ಆ ರೀತಿ ಗೊತ್ತಿದ್ರೂ ಗೊತ್ತಿಲ್ಲ ಅಂತ ಹೇಳೋದೇನಿದೆ ಅದು ಸುಳ್ಳಲ್ಲ ಅಂತ ಮಧ್ವಾಚಾರ್ಯರ ಭಾಷ್ಯ ಇದೆ ಭಾಗವತದಲ್ಲಿ. ಈಗ ಉದಾಹರಣೆಗೆ ಜಯತೀರ್ಥರು ಹೇಳಿದ್ರು, ನ ಶಬ್ದಾಬ್ದೌ ಗಾಢ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢ ಅಪಿ ವಿದಿತ ವೇದ್ಯ ಅಪಿ ವಯಂ.
ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯತರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಅಂತ. ಅದರ ಅಭಿಪ್ರಾಯ ಏನು ಅಂದರೆ, ನನಗೆ ಏನು ಗೊತ್ತಿದೆ ಶಾಸ್ತ್ರದ ಬಗೆಗೆ ಅದು ಅಲ್ಪ ಅಂತ. ಸುಳ್ಳು ಹೇಳ್ಬಿಟ್ರ ಅವರು. ನಶಬ್ದಾಬ್ದವು ಗಾಢಾಹ, ನಮಗೆ ವ್ಯಾಕರಣ ಗೊತ್ತಿಲ್ಲ ಅಂತಾರೆ. ಗೊತ್ತಿಲ್ಲದೆ ಹೋದರೆ ಯಾಕೆ ಬರಿಬೇಕಿತ್ತು ಅಂತ ಪ್ರಶ್ನೆ ಬರಲ್ಲ. ಅದು ವಿನಯೋಕ್ತಿ ಅಷ್ಟೇ. ನಶಬ್ದಾಬ್ದವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ. ನಮಗೇನು ವೇದ ತಿಳಿದು ವೇದದ ಚರ್ಚೆ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ನಚ ನ್ಯಾಯೇ ಪ್ರೌಢಾಹ, ನ್ಯಾಯದಲ್ಲಿ ನ್ಯಾಯಶಾಸ್ತ್ರದಲ್ಲಿ ನಾವು ಪ್ರೌಢರಲ್ಲ. ತಿಳಿಯಬೇಕಾದದ್ದನ್ನೇನೋ ತಿಳಿದಿದ್ದೇವೇನೋ ಅಥವಾ ತಿಳಿದಿಲ್ವೋ. ಆದರೆ ಕೇವಲ ಮಧ್ವಗುರುಗಳ ಕರುಣೆಗಾಗಿ, ಕರುಣೆಯನ್ನು ನಾವು ಹೊಂದಿದ್ದೇವೆ, ಆದ್ದರಿಂದ ಮಾನ್ಯರಾಗಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಆ ತರಹದ ಒಂದು ಇದನ್ನ ಸಂಕ್ಷಿಪ್ತ ವಾಕ್ಯೆ ಮೈಮಂದ ಬುದ್ಧವು ಅಂತ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು. ಇದೆಲ್ಲ ಇಲ್ಲಿ ವಿನಯ. ವಿನಯದಲ್ಲಿ ಸುಳ್ಳಿಲ್ಲ ಅಂದರೆ ಸುಳ್ಳಿಲ್ಲ. ವಿನಯ ಅಷ್ಟೇ ನಾವು ತಗೊಳ್ಬೇಕಾದದ್ದು. ಒಬ್ಬ ನಿಜವಾಗಿಯೂ ವಿನೀತನಾಗಿ ನನಗೆ ಗೊತ್ತಿಲ್ಲ ಅಂತ ಆ ಸಬ್ಜೆಕ್ಟಿನ ಅಗಾಧತೆಯನ್ನು ನೆನೆದೇ ಹೇಳಿದ್ದಾದರೆ ಅದು ಸ್ವಾಗತಾರ್ಹ. ಸುಳ್ಳು ಅಂತ ಅನ್ಬಾರ್ದು. ಆ ಸೂಕ್ಷ್ಮ ಗೊತ್ತಿರಬೇಕು. ಆ ಒಂದು ಸೂಕ್ಷ್ಮ. ಈ ಹಿನ್ನೆಲೆಯಲ್ಲಿ ಇವನೇನು ಹೇಳ್ತಾ ಇದ್ದಾನೆ ಅದನ್ನು ಅವ್ರು ಹೇಳ್ತಾರೆ, ನಿನಗೆಲ್ಲ ಗೊತ್ತಿದೆಯಪ್ಪ, ನನ್ನಿಂದ ಏನೋ ತಿಳ್ಕೊಳ್ಳಿಕ್ ಬಯಸ್ತಾ ಇದೆಯಾ ಅಷ್ಟೇ ಅಂತಾರೆ. ಕೃತ್ಸ್ನಧಾರಿಣಮೇವತ್ವಾಂ ಮನ್ಯೇ ಗಂಧರ್ವ ಸತ್ತಮ ಜಿಜ್ಞಾಸತಿ ತಮಾಂ ರಾಜನ್ ತನ್ನಿಬೋಧ ಯಥಾಶ್ರುತಂ. ಕೆಲವೊಮ್ಮೆ ಇವರು ಡಿಕ್ಲೇರ್ ಮಾಡ್ಕೊಳ್ಳೋದಿದೆ, ನನಗೆ ಗೊತ್ತಿದೆ ಹೇಳಿ ಅಂತ. ಅದು ಅದರ ಪ್ರಸಂಗವನ್ನು ನೋಡಬೇಕಾಗತ್ತೆ. ಇವಾಗ ವಾದಿರಾಜರು ಹೇಳಲ್ವೇ, ಯುಕುತಿ ಕೋವಿದರನ್ನು ಕುಣಿಸುವೆ ಅಂತ. ವೈಕುಂಠ ಕ್ರಿಯೆ ಮತ್ತೆ ಗುಂಡ ಕ್ರಿಯೆ ಇತ್ಯಾದಿಗಳಲ್ಲಿ ಕುಟ್ಟು ಬಿಡ್ತೀನಿ ಬೇರೆ ವಾದಿಗಳನ್ನ ಅಂತ ಹೇಳ್ತಾರೆ. ರೋಂ ನಾಂಹರ್ಷಣಕಾರಿಣಿ ಶ್ರವಣತ ಪಾಪೌಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ ಹೇಳ್ಬೇಕಾದ್ರೆ ತಮ್ಮ ರುಗ್ಮಿಣೀಶ ವಿಜಯ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ಇವರು ನಮ್ಮ ಸುಮತೀಂದ್ರ ತೀರ್ಥರ ಹೇಳಿಲ್ವೇ, ವಿರಿಂಚ ಪ್ರಪಂಚೇ ಮದನ್ಯ ಕವಿ ಕಹ ಅನಾರಾಧ್ಯ ಕಾಳೀಂ ಅನಾಸ್ವಾದ್ಯ ಚೌಡೀಂ ವಿನಾ ಶಬ್ದ ತಂತ್ರೇ ವಿನಾ ಮಂತ್ರ ತಂತ್ರೇ ಪ್ರಪಂಚ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಿಂಚ ಪ್ರಪಂಚೇ ಮದನ್ಯ ಕವಿ ಕಹ. ಈ ಬ್ರಹ್ಮ ಸೃಷ್ಟಿಸಿದವರಲ್ಲಿ ನನಗೆ ಸಮನಾದ ವಿದ್ವಾನ್ ಯಾರು ಅಂತ ಕೇಳ್ತಾರೆ. ಅದು ಅಲ್ಲಿ ಕೇಳೋದು ಬೇರೊಬ್ಬರನ್ನು ಮಣಿಸ್ತೇನೆ, ಆಚಾರ್ಯರಿಗೆ ವಿರುದ್ಧವಾಗಿ ಮಾತನಾಡುವುದನ್ನು ನಾನು ಸಹಿಸುವುದಿಲ್ಲ ಅಂತ ಅಷ್ಟೇ ಅರ್ಥ, ಬೇರೆ ಅಲ್ಲ. ಹಾಗೆ ಇದು ನಿನಗೆ ಅದರ ಹಿಂದಿನ ಭಾವವನ್ನು ನೋಡಬೇಕು. ಓ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ಕೊಂಡ್ಬಿಡೋದಲ್ಲ, ಓ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಅನ್ಕೊಂಡ್ಬಿಡೋದಲ್ಲ. ಅದ್ರ ಹಿಂದೆ ಏನಿದೆ ಅನ್ನೋದನ್ನು ನೋಡಬೇಕು. ಪದವನ್ನು ನೋಡಬಾರದು, ಭಾವವನ್ನು ನೋಡಬೇಕು. ಅದರಿಂದಾಗಿ ಜಿಜ್ಞಾಸಸಿ ಚಮಾಂ ರಾಜನ್ ತನ್ನಿಬೋಧ ಯಥಾಶ್ರುತಂ. ನನ್ನಿಂದ ಏನೋ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಿ, ಅಲ್ಲಿ ಏನಿದೆ ಅದನ್ನು ಹೇಳ್ತೇನೆ ಕೇಳು. ಅಬುದ್ಧ್ಯಮಾನಾಂ ಪ್ರಕೃತಿಂ ಬುದ್ಧ್ಯತೆ ಪಂಚವಿಂಶಕಃ ನತು ಬುದ್ಧ್ಯತಿ ಗಂಧರ್ವ ಪ್ರಕೃತಿ ಪಂಚವಿಂಶಕಂ. ಅಬುದ್ಧ್ಯಮಾನಾಂ ಪ್ರಕೃತಿಂ, ತಿಳಿಯಲಾಗದ ಪ್ರಕೃತಿಯನ್ನ 25ನೆಯ ಪುರುಷ ದೇವರು ತಿಳಿದಿದ್ದಾನೆ. ಆದರೆ ಪ್ರಕೃತಿ ದೇವರನ್ನು ತಿಳಿದಿಲ್ಲ. ಪ್ರಕೃತಿ ದೇವರನ್ನು ತಿಳಿದಿಲ್ಲ, ಆದರೆ ದೇವರು ಪ್ರಕೃತಿಯನ್ನು ತಿಳಿದಿದ್ದಾನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ
ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಭಾಗ ಬರುತ್ತೆ. ಅಂತರ್ಯಾಮಿ ಅಂದರೆ ನಾರಾಯಣನೇ, ಬೇರೆ ಅಲ್ಲ. ಅಂತರ್ಯಾಮಿತ್ವ ಅನ್ನೋದು ಅವನ ಎಕ್ಸ್ಕ್ಲೂಸಿವ್ ಒಂದು ಲಕ್ಷಣ. ಅಸಾಧಾರಣ ಧರ್ಮ ಅಂತ ಅಂತಾರೆ ಸಂಸ್ಕೃತದಲ್ಲಿ. ಅದರಲ್ಲಿ ಒಂದು ಮಾತು ಬರುತ್ತೆ, ಎಲ್ಲ ಬಂದು ಇದು ತಿಳಿದಿಲ್ಲ. ಯಃ ಪೃಥಿವೀಂ ವೇದ ಯಂ ಪೃಥಿವೀ ನ ವೇದ ಏಷತ ಆತ್ಮ ಅಂತರ್ಯಾಮ್ಯಮೃತಃ. ಅವನನ್ನ ಪೃಥಿವಿ ತಿಳಿದಿಲ್ಲ, ಆದರೆ ಪೃಥ್ವಿಯನ್ನ ಅವನು ತಿಳಿದಿದ್ದಾನೆ. ಪೃಥ್ವಿಯ ಒಳಗಡೆ ಇದ್ದು ಪೃಥ್ವಿಯನ್ನ ತಿಳಿದು ಪೃಥ್ವಿಯು ಯಾರನ್ನ ತಿಳಿದಿಲ್ಲವೋ ಅಂತಹವನೇ ನನ್ನ ಅಂತರ್ಯಾಮಿ, ನಿನ್ನ ಅಂತರ್ಯಾಮಿ ಕೂಡ ಅಂತ. ಅದೇ ಅರ್ಥ ಇಲ್ಲಿಯೂ ಹೇಳಿತ್ತು. ಅಬುದ್ಧ್ಯಮಾನಾಂ ಪ್ರಕೃತಿಂ ಬುದ್ಧತೆ ಪಂಚವಿಂಚಕಃ. ಪ್ರಕೃತಿಯನ್ನ ದೇವರು ತಿಳಿತಾನೆ, ದೇವರನ್ನ ಪ್ರಕೃತಿ ತಿಳಿಯುವುದಿಲ್ಲ. ಅನೇನ ಅಪ್ರತಿಬೋಧೇನ ಪ್ರಧಾನಂ ಪ್ರವದಂತಿ ತಂ ಸಾಂಖ್ಯಾಶ್ಚ ಯೋಗಾಸ್ತತ್ವಜ್ಞಾಃ ಯಥಾ ಶ್ರುತಿ ನಿದರ್ಶನಾತ್. ಇದು ಯಾರಿಗೆ ಗೊತ್ತಿರೋದಿಲ್ಲ, ಅವರೇನ್ ಮಾಡ್ತಾರೆ, ಪ್ರಧಾನಂ ವದಂತಿ, ಪ್ರಧಾನವೇ ಮಿಗಿಲು ಅಂತಾರೆ. ಪಶ್ಯನ್ ತಥೈವ ಚಾಪಶ್ಯನ್ ಪಶ್ಯತ್ಯನ್ಯ ಸದಾ ನಘ ಷಡ್ವಿಂಶಂ ಪಂಚವಿಂಶಂಚ ಚತುರ್ವಿಂಶಂಚ ಪಶ್ಯತಿ. ಜೀವ ನೋಡ್ತಾ ಇರ್ತಾನೆ, ಆದ್ರೆ ಅರ್ಥ ಆಗೋದಿಲ್ಲ. ಪಶ್ಯನ್ ತಥೈವ ಚ ಅಪಶ್ಯನ್, ನೋಡ್ತಾ ಇರುವ ಜೀವ, ತಿಳಿಯುವ ಜೀವ ಸೈಮಲ್ಟೇನಿಯಸ್ಲಿ ತಿಳಿಯದೆಯೂ ಇರ್ತಾನೆ. ಆದರೆ ಇನ್ನೊಬ್ಬ ನೋಡ್ತಾ ಇದ್ದಾನೆ ಅಂದ್ರೆ ತಿಳಿದೇ ತಿಳಿತಾನೆ. ಯಾರು? ಜೀವನಿಗೆ ಜೀವನ ದೌರ್ಬಲ್ಯ ಏನಂದ್ರೆ ನೋಡ್ತಾ ಇರ್ತಾನೆ ಎಲ್ಲ, ಆದರೆ ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ. ನಾವೆಲ್ಲ ಇವಾಗ ಹೇಗೆ ಅಂತಂದ್ರೆ, ಒಂದು ವಿಚಾರ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದರಿಂದಲೇ ನಮ್ಮ ಕ್ರಿಯೆಗಳೆಲ್ಲ ನಡೀತಾ ಇರುತ್ತೆ. ಆದರೆ ಅದನ್ನು ಸ್ಕ್ರೂಟಿನಿ ಮಾಡಿ ಅದನ್ನು ಪ್ರಮೇಯಕ್ಕೆ ಇಳಿಸ್ಕೊಳ್ಳೋದಿಲ್ಲ. ಉದಾಹರಣೆಗೆ, ಒಂದು ತತ್ವ, ಭೇದ ಮತ್ತೆ ಭಿನ್ನ, ಇವುಗಳ ನಡುವೆ ವ್ಯತ್ಯಾಸ ಇಲ್ಲ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಅಂಡ್ ಡಿಫರೆಂಟ್. ಡಿಫರೆನ್ಸು ಮತ್ತೆ ಡಿಫರೆಂಟು ಎರಡು ಬೇರೆ ಅಲ್ವೇ ಅಲ್ಲ. ನಮ್ಗೆ ಗೊತ್ತಿಲ್ವ ಇದು? ಗೊತ್ತಿದೆ. ಹೇಗೆ? ನಾನು ಅಂದ್ರೆ ಜಗತ್ತಿನ ಎಲ್ಲ ಪದಾರ್ಥಕ್ಕಿಂತ ಭಿನ್ನ ಅಂತ ಸಹಜವಾಗಿ ಅರ್ಥ ಆಗೋಗಿರುತ್ತೆ. ನಾನು ಅಂದ್ರೇನು? ಇದ್ಯಾವುದೂ ಅಲ್ಲ ಅಂತ. ಒಂದು ವಸ್ತುವನ್ನು ನೋಡಿದ ಕೂಡಲೇ ಇದು ಎಲ್ಲದರಿಂದ ಭಿನ್ನ ಅಂತನ್ನುವ ಅರಿವು ಸಹಜವಾಗಿ ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ಹಾರ್ಡ್ ಟು ನೋ. ಅದೇನು ಕಷ್ಟ ಅಲ್ಲ. ಜಗತ್ತಿನ ಯಾವುದೇ ಒಂದು ಪದಾರ್ಥವನ್ನು ನೋಡಿದರೆ ಅನಂತ ಪದಾರ್ಥಗಳ ಭೇದವನ್ನು ಅದರಲ್ಲಿ ಗ್ರಹಿಸಿಬಿಡ್ತೇವೆ. ಗೊತ್ತಿಲ್ವಾ? ಗೊತ್ತಿದೆ. ಆದರೆ ಏನ್ ಮಾಡಿದ್ರು? ಭೇದವನ್ನು ನಿರೂಪಣೆ ಮಾಡಲಿಕ್ಕೆ ಕಷ್ಟ, ಅದರಿಂದಾಗಿ ಇಲ್ಲ ಅಂದ್ರು. ಅವನೊಬ್ಬ ದೊಡ್ಡ ತಲಹರಟೆ, ಶ್ರೀಹರ್ಷ ಅಂತ. ಅವನು ಭೇದ ನಿರೂಪಣೆ ಮಾಡಲಿಕ್ಕೆ ಆಗಲ್ಲ, ಅದರಿಂದಾಗಿ ಕಷ್ಟ, ಭೇದ ಇಲ್ಲ ಅಂದ. ಅಯ್ಯ, ನಿನಗೆ ಕಷ್ಟ ಆಗೋದೆಲ್ಲ ಇಲ್ಲ ಅಂದ್ಬಿಟ್ರೆ ಗತಿ ಏನು? ನನಗೆ ಅಮೇರಿಕ ಕಾಣಲ್ಲ, ಅದರಿಂದಾಗ ಅಮೇರಿಕ ಇಲ್ಲ ಅಂದ್ರೆ ಏನ್ರಿ ಅರ್ಥ? ಅವನು ದೊಡ್ಡ ತಾರ್ಕಿಕ. ಇನ್ನು ವಿಜ್ಞಾನಿಗಳು, ನನ್ನನ್ನು ವಿಬುಧೇಶರು ಒಬ್ಬ ಸೈಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ರು. ನೀನು ಏನು ಬೇಕಾದ್ರೆ ಪ್ರಶ್ನೆ ಕೇಳು ಅಂತ. ನಾನು ಅವಾಗ ಇನ್ನೂ ಹೊಸದು ಕೇಳಿದ್ದೆ. ಆವಾಗ ಅವ್ರು ಯಾವುದೋ ಅಸ್ಸಾಮದವರು, ಅವ್ರಿಗೆ ಕೇಳಿದ್ದೆ, ಭೇದಕ್ಕೂ ಭೇದಿಗೂ ಭೇದ ಇದೆಯೋ ಇಲ್ವೋ ಅಂತ.
ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ತಿಳ್ಕೊಳ್ಳಿಕ್ಕೂ ಹೋಗಲ್ಲ, ಯಾಕೆ ಬೇಕದು ಅಂತ ಹೇಳೋದು. ಕೆಲವೊಬ್ರು ಹೀಗೆ, ಕೆಲವೊಬ್ರು ಹಾಗೆ. ನೋಡಿ, ಪಶ್ಚನ್ ಎಲ್ಲರಿಗೂ ಅನುಭವಕ್ಕೆ ಇರುತ್ತೆ, ಆದರೆ ಅದನ್ನು ಜ್ಞಾನವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಾನು ಹೀಗೆ ಕಂಡಿದ್ದೇನೆ, ಅದರ ಆಳ ಇದು ಅನ್ನೋದು ಗೊತ್ತಾಗಲ್ಲ. ಅದರಿಂದಾಗಿ ಜೀವ ಈ 24ನೇ ಇರ್ತಾನಲ್ಲ, 25ನೇ ದಿನ ತಿಳಿಯಲ್ಲ. ಅಂದರೆ ದೇವರಿದ್ದಾನಲ್ಲ, ಏನು ನೋಡ್ತಾನೆ ಅದೆಲ್ಲ ಅರ್ಥ ಆಗೇ ಇರುತ್ತೆ. ನಾವೇನು ನೋಡ್ತೇವೆ ಅದೆಲ್ಲ ಅರ್ಥ ಆಗಬೇಕು ಅಂತಿಲ್ಲ. ಗೋಡೆ ನೋಡ್ತೇವೆ, ಗೋಡೆ ವಿನ್ಯಾಸ ಗೊತ್ತಾಗುತ್ತೆ ನಮಗೆ. ಜಗತ್ತಿನ ಕಾರ್ ಬಳಸ್ತೇವೆ, ಎಷ್ಟು ಪದಾರ್ಥಗಳನ್ನು ಬಳಸ್ತೇವೆ, ಆ ಪದಾರ್ಥದ ಮೆಕ್ಯಾನಿಸಮ್ ಹೇಗೆ, ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ನೋಡಿದರೂ ಅರ್ಥ ಮಾಡಿಕೊಳ್ಳದವ ಜೀವ, ನೋಡಿದ ಮೇಲೆ ಅರ್ಥ ಆಗೇ ಇರುತ್ತೆ ಅನ್ನೋದು ದೇವರು. ನತು ಪಶ್ಯತಿ ಪಶ್ಯನಸ್ತು ಯಶ್ಚೈನಮನು ಪಶ್ಯತಿ ಪಂಚವಿಂಶೋಭಿಮನ್ಯೇತ ನಾನ್ಯೋಸ್ತಿ ಪರತೋ ಮಮ ನ ಚತುರ್ವಿಂಶಕೋ ಗ್ರಾಹ್ಯೋ ಮನುಜೈರ್ಜ್ಞಾನದರ್ಶಿಭಿಃ ಮತ್ಸ್ಯೋ ವೇದಕಮನ್ವೇತಿ ಪ್ರವರ್ತತಿ ಪ್ರವರ್ತನಾತ್. 24ನೆಯದ್ದನ್ನ ಜೀವ ಏನಿದ್ದಾನೆ ಅವನು ಈ ಜಗತ್ತಿನ ಬಗ್ಗೆ ಉತ್ಕಟವಾಗಿ ಪರಿಭವಿಸಬಾರದು. ವೈರಾಗ್ಯವನ್ನು ಹೊಂದಲಿಕ್ಕೆ ಎಷ್ಟು ತಿಳ್ಕೊಂಡಿರಬೇಕೋ ಅಷ್ಟು ತಿಳ್ಕೊಳ್ಬೇಕು. ಅದೇ ಪ್ರಧಾನ ಅಂತ ಹೇಳಿ ಹೋದರೆ ಇತ್ತ ಪ್ರಕೃತಿಯೂ ಸಿಗಲ್ಲ, ದೇವರು ಸಿಗಲ್ಲ. ಯಥೈಷ ಬುದ್ಧ್ಯತೆ ಮತ್ಸ್ಯ ತಥೈಷೋಪ್ಯನು ಬುದ್ಧ್ಯತೆ ಸಸ್ನೇಹಾತ್ ಸಹವಾಸಾಚ್ಚ ಸಾಭಿಮಾನಾಚ್ಚ ನಿತ್ಯಶಃ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಮೀನಿದೆ, ಆ ಮೀನ್ ಏನ್ ಮಾಡುತ್ತೆ, ನೀರಿನ ಒಳಗಡೆ ಇರುತ್ತೆ, ನೀರನ್ನೇ ಸರ್ವಸ್ವ ಅಂತ ಅಂದುಕೊಳ್ಳುತ್ತೆ. ಸ್ನೇಹಾತ್, ಆ ನೀರಿನಲ್ಲಿ ಪ್ರೀತಿ, ನನಗೆ ಬದುಕಲಿಕ್ಕೆ ಅವಕಾಶ ಕೊಡ್ತಾ ಇದೆಯಲ್ಲ ಅಂತ. ಸಹವಾಸಾತ್, ನೀರು ಬಿಟ್ಟರೆ ಬೇರೆ ಇಲ್ವೇ ಇಲ್ಲ, ಅದೇ ಸಹವಾಸ, ಜೊತೆಗೆ ಇರುತ್ತೆ. ಆಮೇಲೆ ಅಭಿಮಾನ. ಈ ಮೂರರಿಂದ ನೀರಲ್ಲೇ ಇರುತ್ತೆ, ನೀರು ಬಿಟ್ಟು ಬೇರೆ ಎಲ್ಲೂ ಬದುಕಲಿಕ್ಕೆ ಆಗಲ್ಲ ಅನ್ನತ್ತದು. ಅಯ್ಯೋ, ಹೊರಗಡೆ ಜಗತ್ತಲ್ಲಿ ನೀರಿಲ್ಲದೆ ಬದುಕ್ತಾರಾ? ಹೀಗೆ ಮೈಯನ್ನು ಇಡೀ ನೀರು ಆವರಿಸಿರಲ್ಲ, ಹೆಂಗೆ ಬದುಕ್ತಾರೋ ಏನೋ ಅಂತ ಅದಕ್ಕೆ ಅನಿಸಿದ್ರೆ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಆ ಪರಿಸರದಲ್ಲಿ ಅದು ಕಟ್ಟು ಬಿದ್ದಿರುತ್ತೆ. ನೋನ್ಮಜ್ಜತಿ ಕಾಲಸ್ಯ ಸಮತ್ವೇನ ಅಭಿಸಂವೃತಃ ಯದಾ ತು ಮನ್ಯತೆನ್ಯೋಹಂ ಅನ್ಯಯೇ ಚ ಇತಿ ದ್ವಿಜಃ ತದಾ ಸ ಕೇವಲೀಭೂತಃ ಷಡ್ವಿಂಶಮನುಪಶ್ಯತಿ. ಈ ದೇವರನ್ನ ಈ ತತ್ವಗಳಿಂದ ಭಿನ್ನವಾಗಿ ಯೋಚನೆ ಮಾಡಬೇಕು. ದೇವರು ನಂತರನೇ ಅಂತ ಯೋಚನೆ ಮಾಡಿದರೆ ಏನಾಗತ್ತೆ, ದೇವರ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡುತ್ತೆ. ಅಲ್ಲ, ಇಷ್ಟು ನನಗೆ ಸೇಮ್ ಮೊನೋಟನಸ್ ಆಗಿದ್ರೆ ಬೇಸರ ಆಗತ್ತೆ, ದೇವ್ರಿಗೆ ಬೇಸರ ಆಗಲ್ವಾ? ಮೊನೋಟನಸ್ ಒಂದೇ ಥರ ಯಾವಾಗಲೂ ಸುಖ ಇದ್ರೆ ಮೋಕ್ಷದಲ್ಲಿ ದೇವ್ರಿಗೆ ಬೇಸರ ಆಗಲ್ವಾ? ಸ್ವರ್ಗದಲ್ಲಿ ಯಾವಾಗಲೂ ಸುಖ ಇದ್ರೆ ಬೇಸರವೇ ಆಗಲ್ವಾ? ಯಾಕೆಂದ್ರೆ ಅವ್ರ ಥರ ಅಂತ ಅನ್ಕೊಂಡಿದ್ದಾರೆ ದೇವ್ರನ್ನ. ಹಾಗನ್ಕೊಂಡೇ ಪ್ರಶ್ನೆ ಮಾಡೋದವರು. ದೇವರಿಗೂ ಒಂದು ಆದಿ ಇರಬೇಕು. ನೋಡಿ, ನಾನು ಹುಟ್ಟಿಲ್ವಾ ಅಂತಾನೆ ಬರ್ಟ್ರಂಡ್ ರಸಲ್ಲು ಪ್ರಾಬ್ಲಮ್ ಆಫ್ ಫಸ್ಟ್ ಆಕ್ಷನ್ ಅಂತ ಹೇಳಿ ಅವನದು ಕಾನ್ಸೆಪ್ಟ್ ಅದು. ವೈ ಐ ಆಮ್ ನಾಟ್ ಕ್ರಿಶ್ಚಿಯನ್ ಅಂತ ಹೇಳಿ ಅವನದೊಂದು ದೊಡ್ಡ ಲೇಖ ಇದೆ. ಬರ್ಟ್ರಂಡ್ ರಸಲ್ಲು ಅವನು ನಾನು ಯಾಕೆ ಕ್ರಿಶ್ಚಿಯನ್ ಅಲ್ಲ, ನಾನು ಯಾಕೆ ಅದನ್ನು ಒಪ್ಪಲಿಲ್ಲ, ಬಿಕಾಸ್ ಆಫ್ ಪ್ರಾಬ್ಲಮ್ ಆಫ್ ಫಸ್ಟ್ ಆಕ್ಷನ್, ಮೊದಲ ಕ್ರಿಯೆ ಹೆಂಗ್ ಶುರು ಆಯಿತು ಅಂತ. ನಮ್ಮಲ್ಲಿ ಅದಕ್ಕೆ ಆರಾಮವಾಗಿ ಉತ್ತರ ಕೊಟ್ಟಿದ್ದಾರೆ, ಆದ್ಯ ಸ್ವಕರ್ಮ ಬೀಜೇಣ ಅಂತ. ಅದು ಏನು ಅಂತ ಮತ್ತೆ ಹೇಳುವ. ಈಗ ಈ ಪ್ರಾಬ್ಲಮ್ ಆಫ್ ಫಸ್ಟ್ ಆಕ್ಷನ್ ಅನ್ನ ಇಟ್ಟುಕೊಂಡು ಅವನು ದೇವರನ್ನು ಅಳೆಯೋದು, ಅದು ಕೆಲವೊಮ್ಮೆ ಗೊತ್ತಾಗಲ್ಲ ಕೆಲವ್ರಿಗೆ. ನೋಡಿ, 1 kg 1 kg ಅಂತ ಹೆಂಗೆ ಕಂಡುಹಿಡಿದ್ರು? 1 kg ಗುಂಡು 1 kg ಇದೆ ಅಂತ ಯಾರು ಗೊತ್ತಾಯ್ತು ಅಂತ ಕೇಳ್ತಾರೆ ಅವರು. ಈಗ 1 kg ಆಲೂಗಡ್ಡೆಯನ್ನು ಅಳೆಯಲಿಕ್ಕೆ 1 kg ಕಬ್ಬಿಣದ ಗುಂಡನ್ನು ನಾವು ಮಾಪಕವಾಗಿ ಬಳಸ್ತೇವೆ. ನಮಗೆ ಇರೋ ಪ್ರಶ್ನೆ ಏನು ಅಂದ್ರೆ, ಆ 1 kg ಭಾರ ಇರುವ ಗುಂಡು 1 kg ಅಂತ ಹೆಂಗೆ ಗೊತ್ತಾಯ್ತು ಅಂತ.
ಅದಕ್ಕೆಲ್ಲ ಬೇರೆ ಉತ್ತರಗಳುಂಟು. ಆದರೆ ಈ ಪ್ರಶ್ನೆಯನ್ನ ಮೂಡುತ್ತೆ. ಅದೇ ರೀತಿ ದೇವರನ್ನು ಅಳೆಯೋದು. ನೋಡಿ, ನಮಗೆ ಹೀಗೆ ಒಂದು ಜ್ಞಾನ ಅನ್ನೋದು ಶುರು ಆಗುತ್ತೆ. ದೇವ್ರಿಗೆ ಹಿಂಗೆ ಶುರು ಆಯಿತು. ಭಿನ್ನ ಅಂತ ಮೊದಲು ತಿಳ್ಕೊಂಡ್ಮೇಲೆ ಎಲ್ಲದರಿಂದ ಅಂತ ಅಂದುಕೊಳ್ಳಿ ಎನ್ನತ್ತೆ ಮಹಾಭಾರತ. ಇದು ಇಲ್ಲ ಅಂತಂದ್ರೆ ದೇವರನ್ನು ತಿಳಿಲಿಕ್ಕಾಗಲ್ಲ. ಕೆಲವೊಬ್ರು ನಾಸ್ತಿಕರಾಗೋದು ಯಾಕೆ ಅಂತಂದ್ರೆ ನಂತರನೇ ದೇವ್ರು ಇರ್ತಾನೆ ಅಂತ. ಕೆಲವೊಬ್ರು ನಾಸ್ತಿಕರಾಗೋದು ಹೇಗೆ? ದೇವರು ಹೀಗಿರ್ಬೇಕಿತ್ತು, ಹೀಗಿಲ್ಲ, ಅದರಿಂದಾಗ ನಾನು ದೇವ್ರನ್ನ ಒಪ್ಪಲ್ಲ ಅಂತ. ಅಯ್ಯ ರಾಮ, ನೀನು ಹೇಳಿದಾಗ ದೇವ್ರು ಕೇಳ್ಬೇಕಾ? ಇದೆಲ್ಲ ಸಮಸ್ಯೆಗಳಿದೆ. ಈ ಎಲ್ಲ ಸಮಸ್ಯೆಗಳನ್ನ ಒಟ್ಟು ಮಾಡಿ ಇವ್ರು ಹೇಳ್ತಾರೆ, ಯದಾತು ಮನ್ಯತೆ ಅನ್ಯೋಹಂ ಅನ್ಯಯೇಷ ಇತಿ ದ್ವಿಜಃ. ಯಾರೊಬ್ಬ ನಾನು ಬೇರೆ, ನನ್ನ ಒಳಗಡೆ ನಿಂತು ಪ್ರೇರಣೆ ಮಾಡ್ತಾ ಇರುವವನು ಬೇರೆ, ಎಲ್ಲ ರೀತಿಯಿಂದ ಅವನು ಬೇರೆ ನಾನು ಬೇರೆ ಅಂತ ಯಾರು ತಿಳಿತಾನೆ, ಆಗ ಅವನ ಸ್ವರೂಪವನ್ನು ಕಂಡುಕೊಂಡು ತನ್ನಿಂದ ಆಚೆ ಇರುವವನನ್ನ ಕಾಣುತ್ತಾನೆ. ಅನ್ಯಶ್ಚರಾಜಂತಪರಃ ತಥಾನ್ಯ ಪಂಚವಿಂಶಕಃ ತತ್ಸ್ಥತ್ವಾತ್ ಅನುಪಶ್ಯಂತಿ ಏಕ ಏವೇತಿ ಸಾಧವಃ. ಒಬ್ಬನೇ ಅಂತನೂ ತಿಳಿತಾರೆ. ಯಾಕೆಂದ್ರೆ ಒಂದೇ ಜಾಗದಲ್ಲಿದ್ದಾನೆ ಅಂತ. ಜೀವರು ಮತ್ತೆ ಪರಮಾತ್ಮ ಒಂದೇ ಜಾಗದಲ್ಲಿದ್ದಾರೆ ಅಂತ ಹೇಳಿ ಒಂದು ಅಂತನ್ನುವ ಪರಿಭಾಷೆಯನ್ನ ಕೆಲವೊಮ್ಮೆ ಬಳಸ್ತಾರೆ ಸಜ್ಜನರು ಅಲ್ವಾ. ಅವರೆಲ್ಲ ಒಂದಾದ್ರು ಅಂದ್ರೆ ಒಂದಾಗ್ಬಿಟ್ರು ಅಂತಾನ, ಒಂದೇ ಜಾಗದಲ್ಲಿದ್ದಾರೆ ಅಂತಾನ. ಅಯ್ಯೋ, ಅಣ್ಣ ತಮ್ಮಂದ್ರು ಮೊದಲು ಯಾಕೋ ಬೇರೆ ಬೇರೆ ಆಗೋಗಿದ್ರು, ಈಗ ನೋಡಿ ಒಂದಾಗಿ ಸುಖವಾಗಿದ್ದಾರೆ ಅಂತ. ಅಣ್ಣ ತಮ್ಮ ಒಂದೇ ಆಗೋದ್ರ? ಇಲ್ಲ. ಹಾಗಾದ್ರೆ ಒಂದು ಅಂತ ಅನ್ನೋದ್ರ ಬಗ್ಗೆ ನಾವು ಈ ತರಹ ಹೇಳಿದಾಗ ಒಂದಲ್ಲ ಅಂತ ಹೀಗಲ್ಲ ಒಂದು ಅಂತ ಹೇಳೋದು ಯಾಕೆ? ಆತ್ಮಪ್ರತ್ಯಯ ಇರೋದ್ರಿಂದ. ನಾನು ಹೇಗೆ ದೇವ್ರಿಗಿಂತ ಕೆಳಗಡೆ ಆಗಬೇಕು? ಯಾಕೆ ಆಗಬೇಕು? ತದಾ ಸ ಕೇವಲೀಭೂತಃ ಷಡ್ವಿಂಶಮನುಪಶ್ಯತಿ ತದಾ ಸ ಸರ್ವಸಿದ್ಧತ್ವಾತ್ ನ ಪುನರ್ಜನ್ಮ ವಿಂದತಿ. ಯಾವಾಗ ಜೀವ ಪ್ರತ್ಯೇಕವಾಗಿ ತನ್ನನ್ನು ಗುರುತಿಸಿಕೊಂಡು ದೇವರನ್ನು ನೋಡುತ್ತಾನೋ ಆಗ ಪುನರ್ಜನ್ಮ ಇಲ್ಲ. ಶ್ರುತಿ ನಿದರ್ಶನಾತ್, ವೇದ ಇದೆ ಅದಕ್ಕೆ. ಪಶ್ಯಂ ಯೋ ನ ಪಶ್ಯೇತ್ ಕ್ಷೇಮ್ಯಂ ತತ್ವಂಚ ಕಾಶ್ಯಪ ಕೇವಲಂ ನಾನ್ಯತ್ ಪಂಚವಿಂಶಾತ್ ಪರಂ ಚಯತ್. ಪಶ್ಯ, ಮೊದಲು ಜೀವನನ ಅರ್ಥ ಮಾಡ್ಕೊಳ್ಬೇಕು. ಜೀವನ ಸ್ವರೂಪ ಹೇಗೆ? ಪಶ್ಯ ಮತ್ತೆ ಅಪಶ್ಯ, ಕಾಣ್ತಾನೆ ತಿಳಿಯೋಲ್ಲ. ಅದರಿಂದಾಗಿ ಜೀವ ಪಶ್ಯನೂ ಹೌದು, ತಿಳಿತಾನೆ, ಆದರೆ ಅಪಶ್ಯ. ವೇದ ಇಲ್ಲದೆ ಏನೂ ಗೊತ್ತಾಗೋದಿಲ್ಲ. ಕೇವಲಂ ಚಾನ್ಯತ್, ಇವನನ್ನು ತಿಳಿದ್ರೆ ದೇವರು ಗೊತ್ತಾಗತ್ತೆ. ದೇವರು ಯಾವುದು? ಕೇವಲ. ಕೇವಲ ಅಂದ್ರೇನು? ಒನ್ ಅಂಡ್ ಓನ್ಲಿ ದೇವರು. ಅಕೇವಲ ಅಂದ್ರೇನು? ಒಬ್ಬನೇ ಇರಬಹುದಾದರೂ ಜೀವರ ಜೊತೆಗಿರ್ತಾನಲ್ಲ, ಅದರಿಂದಾಗಿ ಅವನು ಅಕೇವಲ. ಬಿಡಿಯೂ ಹೌದು ಇಡಿಯೂ ಹೌದು ಅಂತ ಯಾರು ತಿಳಿತಾರೆ ಅವನು ಜ್ಞಾನಿ ಆಗ್ತಾನೆ. ಇಷ್ಟನ್ನ ವಿಶ್ವಾವಸುವಿಗೆ ಯಾಜ್ಞವಲ್ಕ್ಯರು ಹೇಳಿದರು. ವಿಶ್ವಾವಸು ತಥ್ಯಂ ಶುಭಂ ಚೈತದುಕ್ತಂ ತ್ವಯಾ ವಿಭೋ ಸಮ್ಯಕ್ ಕ್ಷೇಮ್ಯಂ ದೈವತಾಜ್ಯಂ ಯಥಾವತ್ ಸ್ವಸ್ತ್ಯಕ್ಷಯಂ ಭವತಶ್ಚಾಸ್ತು ನಿತ್ಯಂ ಬುದ್ಧ್ಯಾ ಸದಾ ಬುದ್ಧಿಯುಕ್ತಂ ನಮಸ್ತೆ. ಈ ರೀತಿಯಾಗಿ ಹೇಳಿದಾಗ ತಥ್ಯಂ ಶುಭಂ ಚೈತದುಕ್ತಂ ತ್ವಯಾ ವಿಭೋ, ಯೋಗ್ಯವಾದದ್ದನ್ನು ಶುಭವಾದದ್ದನ್ನು ನೀನು ಹೇಳಿದೆ ಅಂತ ವಿಶ್ವಾವಸು ಯಾಜ್ಞವಲ್ಕ್ಯರನ್ನ ಹೊಗಳುತ್ತಾನೆ. ಸ್ವಸ್ತಿ ಅಕ್ಷಯಂ, ನಿನಗೆ ಒಳ್ಳೆಯದಾಗಲಿ. ಬುದ್ಧ್ಯಾ ಸದಾ ಬುದ್ಧಿಯುಕ್ತಂ ನಮಸ್ತೆ, ಯಾವಾಗಲೂ ಬುದ್ಧಿಯಿಂದ ಕೂಡಿರುವ ನಿನಗೆ ನಮಸ್ಕಾರ ಅಂತ ಹೇಳಿ ಏವ ಮುಕ್ತ್ವಾ ಸಂಪ್ರಯಾತೋ ದಿವಂತಃ ವಿಭ್ರಾಜನ್ವೈ ಶ್ರೀಮತಾದರ್ಚನೇನ ತುಷ್ಟಸ್ತುಷ್ಟ್ಯಾ ಪರಯಾ ಚಾಭಿನಂದ್ಯ ಪ್ರದಕ್ಷಿಣಂ ಮಮ ಕೃತ್ವಾ ಮಹಾತ್ಮ. ಈ ರೀತಿಯಾಗಿ ನುಡಿದು
ದಿವಂ ಸಂಪ್ರಯಾತಃ, ದಿಲೋಕಕ್ಕೆ ಹೋದ, ಮೇಲ್ಗಡೆ ಹೋದ, ನನಗೆ ಪ್ರದಕ್ಷಿಣೆ ಮಾಡಿ ಅಂತ ಯಾಜ್ಞವಲ್ಕ್ಯರು ತಮ್ಮ ಮತ್ತೆ ವಿಶ್ವಾವಸುವಿನ ಪ್ರಶ್ನೆಯನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಬ್ರಹ್ಮಾದೀನಾಂ ಖೇಚರಾಣಾಂ ಕ್ಷಿತೌ ಚ ಏತಾಧಸ್ತಾತ್ ಸಂವಸಂತೆ ನರೇಂದ್ರ ತತ್ರೈವ ತದ್ದರ್ಶನಂ ದರ್ಶಯನ್ ವೈ ಸಮ್ಯಕ್ ಕ್ಷೇಮ್ಯಂ ಯೇ ಪಥಂ ಸಂಶ್ರಿತಾ ವೈ. ನಾವು ಬ್ರಹ್ಮಾದಿ ದೇವತೆಗಳ ಕೆಳಗಡೆ ಇದ್ದೇವೆ, ಅವರಿಗೂ ಬ್ರಹ್ಮಾದಿ ದೇವತೆಗಳಿಗೂ ಅವರ ಕೆಳಗಡೆ ಇರುವ ನಮಗೂ ಇರುವ ದರ್ಶನ ಮೂಲಭೂತ ಸಂಗತಿಗಳಲ್ಲಿ ಸಮಾನ. ಸಾಂಖ್ಯಾಸ್ತರ್ವೇ ಸಾಂಖ್ಯ ಧರ್ಮೇ ರತಾಶ್ಚ ತದ್ವದ್ಯೋಗ ಯೋಗ ಧರ್ಮೇ ರತಾಶ್ಚ ಯೇ ಚಾಪ್ಯನ್ಯೇ ಮೋಕ್ಷಕಾಮ ಮನುಷ್ಯಾ ತೇಷಾಮೇ ತದ್ದರ್ಶನಂ ಜ್ಞಾನದೃಷ್ಟಂ. ಆದರೆ ಈ ದರ್ಶನ ಯಾರು ಮೆಚ್ಚಿಕೊಳ್ತಾರೆ ಅಂದರೆ ಯಾರು ಮೋಕ್ಷಕಾಮರಾಗಿರುತ್ತಾರೋ ಅವರು, ಯಾರಲ್ಲವೋ ಅವರಲ್ಲ. ಜ್ಞಾನಾನ್ ಮೋಕ್ಷೋ ಜಾಯತೆ ಪೂರುಷಾಣಾಂ ನಾಸ್ತ್ಯಜ್ಞಾನಾದೇವ ಮಾಹುರ್ನರೇಂದ್ರ ತಸ್ಮಾತ್ ಜ್ಞಾನಂ ತತ್ವತೋನ್ವೇಷಿತವ್ಯಂ ಏನಾತ್ಮಾನಂ ಮೋಕ್ಷಯೇ ಜನ್ಮ ಮೃತ್ಯೋಹೋ. ಅದರಿಂದಾಗಿ ಓ ದೊರೆ, ಅವನು ಹೊರಟಾಯ್ತಲ್ಲ, ವಿಶ್ವಾವಸು ಹೊರಟಾಯ್ತು. ವಿಶ್ವಾವಸು ಹಾಗೂ ತನ್ನ ನಡುವೆ ನಡೆದ ಕಥೆಯನ್ನ ರಾಜನಿಗೆ ಹೇಳ್ತಾ ಇದ್ರು. ಅದರಿಂದಾಗಿ ಇಲ್ಲಿ ರಾಜನ್ ಅಂತಾರೆ, ನರೇಂದ್ರ ಅಂತಾರೆ. ಓ ಜನಕನೇ, ಜ್ಞಾನಾನ್ ಮೋಕ್ಷೋ ಜಾಯತೆ ಪೂರುಷಾಣಾಂ, ಜ್ಞಾನದಿಂದಲೇ ಮೋಕ್ಷ, ಅಜ್ಞಾನದಿಂದ ಅಲ್ಲ. ತಸ್ಮಾತ್ ಜ್ಞಾನಂ ತತ್ವತೋನ್ವೇಷಿತವ್ಯಂ, ಅದರಿಂದಾಗಿ ನಿರಂತರವಾಗಿ ಹುಡುಕಬೇಕಾದದ್ದು ಜ್ಞಾನವನ್ನೇ ವಿನಃ ಬೇರೆ ಅಲ್ಲ. ಕರ್ಮ ಸಫಲ ಆಯ್ತಾ ಅನ್ಲಿಕ್ಕೇನು ಏನು ದಾರಿ, ಜ್ಞಾನ ಬಂತ ಅಂತ ನೋಡ್ಬೇಕಷ್ಟೆ. ಏನ ಆತ್ಮಾನಂ ಮೋಕ್ಷಯೇ ಜನ್ಮ ಮೃತ್ಯೋಹೋ, ಅಜ್ಞಾನ ಇದ್ರೆ ಹುಟ್ಟು ಸಾವುಗಳ ಆಚೆಗೆ ಹೋಗ್ತೇವೆ. ಪ್ರಾಪ್ಯ ಜ್ಞಾನಂ ಬ್ರಾಹ್ಮಣಾತ್ ಕ್ಷತ್ರಿಯಾದ್ವಾ ವೈಶ್ಯಾತ್ ಶೂದ್ರಾದಪಿ ನೀಚಾದಭೀಕ್ಷ್ಣಂ ಶ್ರದ್ಧಾತವ್ಯಂ ಶ್ರದ್ಧದಾನೇನ ನಿತ್ಯಂ ನ ಶ್ರದ್ಧಿನಂ ವಿಶತೋ ಜನ್ಮ ಮೃತ್ಯು. ಸರಿ, ಜ್ಞಾನ ಯಾರಿಂದ ಪಡೆಯಬೇಕು? ಬ್ರಾಹ್ಮಣನಿಂದ ಪಡಿ. ಬ್ರಾಹ್ಮಣನಿಗೆ ಜ್ಞಾನ ಇಲ್ವಾ? ಬಿಡು, ಅವನ್ನ ಕ್ಷತ್ರಿಯನಿಂದ ಪಡಿ. ಪ್ರಾಪ್ಯ ಜ್ಞಾನಂ ಬ್ರಾಹ್ಮಣಾತ್ ಕ್ಷತ್ರಿಯಾದ್ವಾ, ಅವರಿಬ್ರು ಜ್ಞಾನಿಗಳೆಲ್ಲ ಅವಿವೇಕಿಗಳಾಗೋಗಿದ್ದಾರೆ. ವೈಶ್ಯರಿಂದ ಪಡಿ. ಅಯ್ಯೋ, ವೈಶ್ಯರು ಇಲ್ಲ, ಶೂದ್ರನಿಂದಾದರೂ ಪಡೆಯಯ್ಯ. ಅಪಿನೀಚಾದ ಭೀಕ್ಷ್ಣಂ, ಅತ್ಯಂತ ನೀಚನಾದರೂ ಪರವಾಗಿಲ್ಲ, ಅವನಿಂದ ಜ್ಞಾನವನ್ನು ಪಡೆಯೋದಾದರೆ ಪಡಿ ಅಂತ ಹೇಳ್ತಾರೆ. ಇದು ಭಾರತದ ಸ್ಪಿರಿಟ್. ಇದಕ್ಕೆ ಮಧ್ವಾಚಾರ್ಯರು ಭಾಷ್ಯ ಬರೆದರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಆಪತ್ತು ಬಂದಾಗ ಬ್ರಾಹ್ಮಣರಿಗೆ ಬುದ್ಧಿ ಕೆಟ್ಟೋದ್ರೆ ಕ್ಷತ್ರಿಯರಿಂದ ಪಡಿ, ಅದಾಗಿದೆ. ಉಪನಿಷತ್ತುಗಳಲ್ಲೆಲ್ಲ ಅದು ದೊಡ್ಡ ದೊಡ್ಡ ಉಪನಿಷತ್ತುಗಳಲ್ಲಿ ಬ್ರಾಹ್ಮಣರೆಲ್ಲ ಹೋಗಿ ಕ್ಷತ್ರಿಯರ ಹತ್ರ ಕೇಳ್ತಾರೆ. ಆಮೇಲೆ ಅದು ನಮಗೆ ಛಂದೋಗೋಪನಿಷತ್ತಿನಲ್ಲೇ ಕಾಣುತ್ತೆ ಬೇಕಾದಷ್ಟು ಹಾಗೆ. ಆಮೇಲೆ ಇಬ್ಬರೂ ಕೂಡ ಅಜ್ಞಾನಿಗಳಾಗೋದ್ರು, ಅವಾಗ ವೈಶ್ಯನಿಂದ ಪಡಿ. ಅಯ್ಯೋ, ಮೂರೂ ವರ್ಗ ಅವಿವೇಕಿಗಳಾಗಿ ಹೋದ್ರು, ಶೂದ್ರನಿಂದಾದರೂ ಪಡಿ ಅಂತ ಹೇಳಬೇಕಾದ್ರೆ ಅವ್ರು ಕಲ್ತ್ಕೊಂಡಿರ್ಬೇಕು ತಾನೆ. ಇದು ಮಧ್ವಾಚಾರ್ಯರು ಹೇಳಿದ್ದು. ಮಧ್ವಾಚಾರ್ಯರು ಇದಕ್ಕೆ ಸಮಾನವಾಗಿ ನಿರ್ಣಯ ಮಾಡಿದ್ದಾರೆ. ಹೀಗಾಗಿ ಶಾಸ್ತ್ರ ಅದು ಮಹಾಭಾರತ ಸರ್ವಾಧಿಕಾರಿಕ. ಮಹಾಭಾರತ ಅನ್ನೋದು ಸರ್ವಾಧಿಕಾರಿಕ ಅಂದ್ರೆ ಎಲ್ಲರಿಗೂ ಇದರ ಅರ್ಹತೆ ಇದೆ. ಅದನ್ನ ಸಾರಿ ಸಾರಿ ಹೇಳಬೇಕಿದೆ. ಅತ್ಯಂತ ಸಾಂಪ್ರದಾಯಿಕರಿಗೂ ಅತ್ಯಂತ ಮಾಡರ್ನ್ ಅಂತ ಏನು ಅನ್ಕೊಂಡಿರ್ತಾರೆ ಅವರಿಗೂ ಇಬ್ರಿಗೂ ಹೇಳಬೇಕಿದೆ. ಸರ್ವೇ ವರ್ಣ ಬ್ರಾಹ್ಮಣ ಬ್ರಹ್ಮಜಾಶ್ಚ ಸರ್ವೇ ನಿತ್ಯಂ ವ್ಯಾಹರಂತೆ ಚ ಬ್ರಹ್ಮ ತತ್ವಂ ಶಾಸ್ತ್ರಂ ಬ್ರಹ್ಮ ಬುದ್ಧ್ಯಾ ಬ್ರವೀಮಿ ಸರ್ವಂ ವಿಶ್ವಂ ಬ್ರಹ್ಮ ಚೈತತ್ ಸಮಸ್ತಂ.
ಅದರಲ್ಲಿ ಎಲ್ಲ ವರ್ಣಗಳು ಬ್ರಾಹ್ಮಣರೇ. ಯಾಕೆ ಹೇಳಿ? ದೇವರಿಂದ ಬಂದವರು. ಬ್ರಹ್ಮ ಇಮೇ ಬ್ರಾಹ್ಮಣ, ದೇವರಿಂದ ಹುಟ್ಟಿದವರು. ಸರ್ವೇ ವರ್ಣ ಬ್ರಾಹ್ಮಣ ಬ್ರಹ್ಮಜಾಶ್ಚ, ದೇವರಿಂದ ಹುಟ್ಟಿದವರಲ್ವಾ. ಅದರಿಂದಾಗಿ ಎಲ್ಲರೂ ಕೂಡ ದೇವರನ್ನ ಹೇಳಬಹುದು, ದೇವರನ್ನ ಹೇಳ್ತಾ ಇರ್ತಾರೆ. ಅವ್ರಿಗೇ ಗೊತ್ತಿಲ್ಲದೆ ಹೇಳ್ತಾ ಇರ್ತಾರೆ. ತತ್ವಶಾಸ್ತ್ರವನ್ನ ಯಾಕೆ ಕೇಳಬೇಕು ಅಂದ್ರೆ ಬ್ರಹ್ಮಬುದ್ಧ್ಯಾಬ್ರವೀಮಿ, ದೇವರನ್ನ ತಿಳಿಯಬೇಕು ಅಂತನ್ನುವ ಪ್ರಜ್ಞೆಯಿಂದ ನಾನು ಹೇಳ್ತಾ ಇದ್ದೇನೆ ತತ್ವಶಾಸ್ತ್ರವನ್ನ. ಈ ಬ್ರಹ್ಮ ಸರ್ವತ್ರ ವ್ಯಾಪ್ತವಾಗಿ ಗುಣಪೂರ್ಣವಾಗಿ ಇದೆ. ಬ್ರಹ್ಮಾಶ್ಚತೋ ಬ್ರಾಹ್ಮಣ ಸಂಪ್ರಸೂತಾ, ಬಾಹುಭ್ಯಾಂ ವೈ ಕ್ಷತ್ರಿಯಾ ಸಂಪ್ರಸೂತಾ, ನಾಭ್ಯಾಂ ವೈಶ್ಯ ಪಾದತಶ್ಚಾಪಿ ಶೂದ್ರಾ, ಸರ್ವೇ ವರ್ಣಾ ನಾನ್ಯಥಾ ವೇದಿತವ್ಯಾ. ಅದರಲ್ಲಿ ಬ್ರಾಹ್ಮಣ ಅಂತನಿಸಿಕೊಂಡವನು ಮುಖದಿಂದ ಹುಟ್ಟಿದ ಅಂತ, ಅದು ಪ್ರತಿನಿಧಿ, ಮುಖದ ಕೆಲಸ ಮಾಡಬೇಕು ಅಂತ. ಬಾಹುವಿನಿಂದ ಕ್ಷತ್ರಿಯರು ಹುಟ್ಟಿದಂದ್ರೆ ಪಾಲನೆ ಮಾಡಬೇಕು ಅಂತ. ತೊಡೆಯಿಂದ ವೈಶ್ಯರು ಅಥವಾ ಇಲ್ಲಿ ಹೊಕ್ಕಳಿನಿಂದ ಅಂತಾರೆ, ಅದು ಏನೇ ಇರಲಿ, ಅದು ಅಲ್ಲಿಂದ ಅಂತ ಹೇಳಿದ್ರೆ ಹೀಗೆ. ಇನ್ನು ಸರ್ವೇ ವರ್ಣ ನಾನ್ಯಥಾ ವೇದಿತವ್ಯಾ, ಬೇರೆ ಎಲ್ಲ ವರ್ಣಗಳನ್ನ ಹೀಗೆ ಚಿಂತನೆ ಮಾಡಬೇಕು, ಹೀಗೆ ಹುಟ್ಟಿದ್ದಾರೆ, ಜ್ಞಾನಕ್ಕಾಗಿ ಇದ್ದಾರೆ ಅಂತ. ಅದರಿಂದ ಸ್ಥಾನ ಇದೆ ಅಂತ ಹೇಳಿದ ಕೂಡಲೇ ನೋಡಿ, ಬ್ರಾಹ್ಮಣರು ನಾವು ಬ್ರಹ್ಮನಿಂದ ಮುಖದಿಂದ ಹುಟ್ಟಿದವರು ಅಂತಾರೆ ಅಂತ. ಅದೇ ಬ್ರಾಹ್ಮಣರು ಹೇಳ್ತಾರೆ ದೇವರ ಎಲ್ಲ ಅವಯವಗಳು ಕೂಡ ಅಭಿನ್ನ ಅಂತ. ಅದನ್ನ ಯಾಕೆ ಕೇಳೋಲ್ಲ? ವಿಶೇಷತಃ ಮಧ್ವರು ಹೇಳೋದು. ಏನಾಗಿದೆ ಸಮಸ್ಯೆ ಅಂತಂದ್ರೆ, ಮಾಧ್ವರು ಬಹಳ ಕಟುವಾಗಿ ಸಂಪ್ರದಾಯ ನಿಷ್ಠರು, ಅವರು ಬೇರೊಬ್ಬರನ್ನು ಸೇರಿಸಿಕೊಳ್ಳಲ್ಲ ಅಂತ. ಅಲ್ಲ, ಇವರು ಹಾಗೆ ಇದ್ದಾರೆ, ಅದು ಬೇರೆ. ಹೇಳಿ ಮಧ್ವಾಚಾರ್ಯರು ಈ ತರಹ ಕೊಡುಗೆ ಕೊಟ್ಟರು ಅಂತ ಹೇಳಿ ನಾವಿವತ್ತು ಜಗತ್ತಿಗೆ ಹೇಳಿದ್ರೆ ನಮ್ಮನ್ನು ನಂಬದೇ ಇರೋ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಬಹುಪಾಲು ಮಾಧ್ವರು ಅಥವಾ ಪಂಡಿತರು ಮಧ್ವಾಚಾರ್ಯರ ಮಾನಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ದು. ನೋಡಿ, ನೀವು ಹೀಗೆ ಡಿಸ್ಕ್ರಿಮಿನೇಟ್ ಮಾಡಿದ್ರಿ ಅಂತಾರೆ. ಮಧ್ವಾಚಾರ್ಯರು ಮಾತ್ರ, ಬೇರೆ ಯಾವ ಮತದವರು ಹೇಳಲಿಲ್ಲ. ಹೇಳಿದ್ರು, ಬೇರೆ ಮತದವರೇ ಹೇಳಿದ್ದು ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ದು ಅಂತ ಯಥಾವತ್ತಾಗಿ ಅನುವಾದ ಮಾಡಿದ್ರು. ಆದ್ರೆ ಮಧ್ವಾಚಾರ್ಯರೇನು ಹೇಳಿದ್ರು ಅಂದ್ರೆ ಅಭೇದ ಇದೆ ದೇವರಲ್ಲಿ ಎಂದ್ರು. ಹಾಗಾದ್ರೆ ಕಾಲು ಒಂದೇ ತಲೆನೂ ಒಂದೇ ಅಂತಾಯ್ತು. ಹಾಗಾದ್ರೆ ಅವರಿಗೆ ಆ ಕೆಲಸ ಇದೆ ಅಂತ ಅಷ್ಟೇ ಅರ್ಥ, ದೇವರು ಆ ಕೆಲಸವನ್ನ ಹೇಳಿದ್ದಾನೆ ಅಂತ ಅಷ್ಟೇ ಅರ್ಥ. ಆಚಾರ್ಯರ ಅರ್ಥ ತಗೊಂಡ್ರೆ ಎಷ್ಟು ಸೊಗಸು, ಇದು ಪುರುಷ ಸೂಕ್ತಕ್ಕೆ ಎಷ್ಟು ಚಂದದ ಅರ್ಥ. ಆಚಾರ್ಯರ ಅರ್ಥ ತಗೊಳ್ಳಿಲ್ಲ ಅಂತಂದ್ರೆ ಮೊದಲನೆಯವರು ಭೇದ ಒಪ್ಪಲ್ಲ, ಆದರೆ ಕರ್ಮ ಭೇದವನ್ನು ಹೇಳ್ತಾರೆ. ಹಿಂಗೆ ಎರಡನೇವರಂತೂ ಕರ್ಮವೇ ಜಗತ್ತೇ ದೇವರಾಗೋಯ್ತು ಅಂತಾರೆ. ಜಗತ್ತೇ ದೇವರ ಪರಿಣಾಮ ಆಗೋದು ಎಂತ ಭೀಕರ. ಆಚಾರ್ಯರು ಹೇಳಿದ್ರು ಇಲ್ಲ, ದೇವರು ಅಭಿನ್ನ ಅಂದ್ರು. ಇಷ್ಟು ವಿಚಾರ. ಅದರಿಂದಾಗಿ ಅಜ್ಞಾನತ ಕರ್ಮಯೋನಿಂ ಭಜಂತೆ. ಇಲ್ಲ, ಇದು ಇನ್ನೂ ಇದೆ. ನಾವು ಇಷ್ಟು ಸಾಕು. ವಸ್ತುತಃ ಆಚಾರ್ಯರ ಹಿನ್ನೆಲೆಯಲ್ಲಿ ನೀವು ಮಹಾಭಾರತವನ್ನು ನೋಡಿದಾಗ ಇಡೀ ಎಲ್ಲರಿಗೂ ಅಪ್ಲೈ ಆಗುವಂತಹ ಶಾಸ್ತ್ರ ಆಗುತ್ತೆ ಇದು. ನೀವು ಆಚಾರ್ಯರನ್ನ ಬಿಟ್ರೆ ಮಹಾಭಾರತ ಅರ್ಥ ಆಗೋದೇ ಕಷ್ಟ ಇದೆ. ಅದಕ್ಕೆ ಮಹಾಭಾರತನೂ ಬಿಟ್ಟು ಕೂತ್ರು ಕೆಲವರು ಅದ್ದೇರೆ. ಇಷ್ಟು. ಅದರಿಂದಾಗಿ ಇನ್ನು ನಾಳೆ ಎಲ್ಲ ಮುಂದುವರಿಯುತ್ತೆ. ಕೃಷ್ಣಾರ್ಪಣಮಸ್ತು.